ततश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषविवेतः पूर्णानन्दाभ्यो यो गुरुरपि परमश्चिन्तयेतं महान्तम् अशेषवाग्यड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः नमस्ते प्राणेश प्रणतविभवायामनिमगाः नमः स्वामिन् रामः प्रियतमः हनूमन् गुरुगुण नमस्तुभ्यं भीमप्रबलतम कृष्णेष्टभगवन्नमः श्रीमन्मध्व प्रदिशसदृशं नो जय जय नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वगेव हि वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्याय सुधादिकृत्यमुनीन् श्रीपादराक्षन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपां सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् शास्त्रेषु पारदुष्पानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। इत्यच्युताङ्घ्रिं भजतो नवृत्त्या भक्तिर्विरक्तिर्भगवत्प्रबोधः भवन्ति वै भागवतस्य राजन् ततः परां शान्तिमुपैति साक्षात्। ಭಗವಂತನ ಉಪಾಸನೆಯನ್ನ ಮಾಡಬೇಕು ಎಂಬುದಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಇತ್ಯಚ್ಯುತಾಂಗ್ರಿಂ ಭಜತಃ ಅನುವೃತ್ಯ, ಭಗವಂತನ ಉಪಾಸನೆಯನ್ನ ಮಾಡುವುದರಿಂದ ನಮಗೆ ಭಕ್ತಿ, ಜ್ಞಾನ ಹಾಗೂ ವೈರಾಗ್ಯ ಇವು ಮೂರೂ ನಮಗೆ ಬರುತ್ತೆ. ಭಗವಂತನ ಉಪಾಸನೆಯನ್ನು ಮಾಡುವುದರಿಂದ ಭಕ್ತಿ, ಜ್ಞಾನ, ವೈರಾಗ್ಯ ಇವು ಮೂರೂ ಕೂಡ ನಮಗೆ ಬರುತ್ತೆ. ಇತ್ಯಚ್ಯುತಾಂಗ್ರಿಂ ಭಜತಃ ಅನುವೃತ್ಯ ಭಕ್ತಿ ವಿರಕ್ತಿ ಭಗವತ್ ಪ್ರಬೋಧಃ. ಭಗವಂತನ ಉಪಾಸನೆಯನ್ನು ಮಾಡುವುದರಿಂದ ನಮಗೆ ಭಕ್ತಿ, ದೇವರಲ್ಲಿ ವಿಶೇಷವಾದ ಭಕ್ತಿ, ಈ ಭಕ್ತಿ, ವೈರಾಗ್ಯ, ಜ್ಞಾನ
ಆಚಾರ್ಯ ನೀವು ಸ್ವಲ್ಪ ರೀಜಾಯಿನ್ ಮಾಡಬೇಕು, ಲೈನ್ ಡಿಸ್ಕನೆಕ್ಟ್ ಆಯಿತು. ಹರೇ ಶ್ರೀನಿವಾಸ. ತಾನು ಊಟವನ್ನು ಮಾಡಬೇಕಾದಾಗ ಅವನಿಗೆ ಒಂದು ತುತ್ತನ್ನು ಸ್ವೀಕಾರ ಮಾಡಿದ ಅಂದ್ರೆ ಆ ತುತ್ತನ್ನು ಸ್ವೀಕಾರ ಮಾಡೋದರಿಂದಾಗಿ ಹಸಿವೆ ಹೊರಟೋಯ್ತು, ತುಷ್ಟಿಯಾಗತ್ತೆ. ಹಾಗೆ ಆದರೆ ಆತ್ಯಂತಿಕವಾದ ಹಸಿವೆ ಪರಿಹಾರ ಆಗೋದಿಲ್ಲ. ಅದು ಕೊನೆ ಹಸಿವೆ ಯಾವಾಗ ಪರಿಹಾರ ಆಗತ್ತೆ ಅಂದ್ರೆ ಕೊನೆಯವರೆಗೂ ಊಟ ಮಾಡಿದಾಗ ಮಾತ್ರ ಅದು ಕೊನೆ ಹಸಿವೆ ಪರಿಹಾರವಾಗುತ್ತೆ. ಕೊನೆಗೆ ಅವನು ನೀರು ಕುಡಿದು ಕೊನೆಗೆ ತಾನು ಮತ್ತೆ ಮಜ್ಜಿಗೆ ಅನ್ನವನ್ನು ಸ್ವೀಕಾರ ಮಾಡಿದ ಅಂದ್ರೆ ಆಗ ಅವನ ಎಲ್ಲ ಹಸಿವೆ ಅನ್ನೋದು ಪರಿಹಾರವಾಗ. ಹೆಂಗೋ ಹಾಗೆ ಉಪಾಸನೆ ಭಗವಂತನ ಉಪಾಸನವೂ ಕೂಡ ಅದು ವಿರಕ್ತಿ, ಜ್ಞಾನ, ಭಕ್ತಿ, ಇಲ್ಲ ಅದೇ ನಾವು ನಿನ್ನೆ ಟ್ರೈ ಮಾಡಿದ್ದೀವಿ. ನಿನ್ನೆ ಟ್ರೈ ಮಾಡಿದಾಗ ಬರ್ತಾ ಇತ್ತು, ಇವತ್ತ್ಯಾಕೆ ಬರ್ತಾ ಇಲ್ಲ ಗೊತ್ತಿಲ್ಲ. ಆಚಾರ್ಯ ಆಡಿಯೋಲ್ಲೇ ಮಾಡಿ ಆಚಾರ್ಯ, ಏನು ಪ್ರಾಬ್ಲಮ್ ಇಲ್ಲ. ವಿಡಿಯೋ ಯಾಕೆ ಬರ್ತಾ ಇಲ್ಲ ಗೊತ್ತಿಲ್ಲ. ವಿಡಿಯೋ ಯಾಕೆ ಬರ್ತಾ ಇಲ್ಲ ಗೊತ್ತಿಲ್ಲ. ಶ್ರೀಧರ್, ನಿಮಗೆ ವಿಡಿಯೋ ಬರುತ್ತಾ? ಹೇಳ್ರಿ ಆಚಾರ್ಯ. ಈಗ ವಿಡಿಯೋ ಬರ್ತಾ ಆಚಾರ್ಯ? ಈಗ ಬರ್ತಾ ಅಲ್ಲ, ಈಗ ಬರ್ತಾ ಇದೆ. 2 ನಿಮಿಷಕ್ಕೆ ಮತ್ತೆ ಸ್ಟಾಪ್ ಆಗುತ್ತೆ ವಿಡಿಯೋ. ನೋಡಿ, ಇವಾಗ ಸ್ಟಾಪ್ ಆಯ್ತು. ಕೇಳಿದ್ರು? ಹೌದು, ಈಗ ಸ್ಟಾಪ್ ಆಯ್ತು. ಸ್ಕ್ರೀನು ಹಾ, ಇದು ಟೈಮಿಂಗ್ ಆಯ್ತು
ಸೆಟ್ಟಿಂಗ್ಸ್ ಸೆಟ್ ಮಾಡಿ ಸರಿ ಓಕೆ ರೈಟ್ ಹಂಗೆ ಇರುತ್ತೆ ಪರವಾಗಿಲ್ಲ ಓಕೆ ಆಡಿಯೋ ಬರ್ತಲ್ಲ ಯಾಕೆ ಹಿಂಗಂತ ಗೊತ್ತಾ ಇಲ್ಲ ಇವಾಗ ಅದು ಫೋನ್ಲಿ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕಾ ಸರ್ ಆ ಫೋನ್ಲಿ ಸೆಟ್ಟಿಂಗ್ಸ್ ಏನಾದ್ರು ಚೇಂಜ್ ಮಾಡಬೇಕು ಅನ್ನಿಸ್ತಾ ಸೆಟ್ಟಿಂಗ್ ಚೇಂಜ್ ಮಾಡ್ಬೇಕಾ ಹಾಂ ಫೋನ್ಲಿ ಇವಾಗ ನೋಡ್ರಿ ಇವಾಗ ಬರ್ತಾ ಇದೆಯಲ್ಲ ಹಾಂ ಬರ್ತಾ ಇದೆ ನಾ ಹೇಳಿದ್ ಕೇಳಿಸ್ತಾ ಇದೆಯಲ್ಲ ಹಾಂ ಕೇಳಿಸುತ್ತೆ ಸರಿ ಓಕೆ ಆಯ್ತು ಇದನ್ನ ನೋಡ ಇದನ್ನ ಹಾಕ್ಬಿಟ್ಟು ನೋಡು ಸರಿ ಆಮೇಲೆ ಸೆಟ್ಟಿಂಗ್ ಚೇಂಜ್ ಮಾಡ್ತೀನಿ ಚೇಂಜ್ ಮಾಡಿ ಇವತ್ತೊಂದು ದಿವಸ ಆಗಲಿ ನಾಳೆಯಿಂದ ಅದನ್ನ ಸರಿ ಮಾಡ್ತೀನಿ ಇತ್ಯಚ್ಯುತಾಂಗ್ರಿಂ ಭಜತೋ ನುವೃತ್ತ್ಯಾ ಭಕ್ತಿರ್ವಿರಕ್ತಿ ಭಗವತ್ ಪ್ರಬೋಧ ಯಾವ ರೀತಿಯಾಗಿ ಊಟ ಮಾಡುವಂತಹ ವ್ಯಕ್ತಿ ತಾನು ಒಂದೇ ಒಂದು ತುತ್ತನ್ನ ಸ್ವೀಕಾರ ಮಾಡಿದಾಗ ಅವನಿಗೆ ಕೊನೆಯವರೆಗೂ ಆಗುವಂತಹ ಒಂದು ತೃಪ್ತಿ ಆಗೋದಿಲ್ಲ. ಸ್ವಲ್ಪ ಅವನು ಒಂದೊಂದು ತುತ್ತನ್ನು ಸ್ವೀಕಾರ ಮಾಡ್ತಾ ಕೊನೆಗೆ ಭೋಜನ ಆದ ಮೇಲೆ ಅವನಿಗೆ ಹೇಗೆ ತೃಪ್ತಿ ಆಗತ್ತೋ ಹಾಗೆ ಇಲ್ಲೂ ಕೂಡ ಉಪಾಸನವೂ ಕೂಡ ಅದೇನ್ ಮಾಡುತ್ತೆ ಅಂದ್ರೆ ವೈರಾಗ್ಯವನ್ನ, ಜ್ಞಾನವನ್ನ ಹಾಗೂ ಭಕ್ತಿಯನ್ನ ಅಭಿವ್ಯಕ್ತಿ ಮಾಡ್ತಾ ಅದು ಕ್ರಮೇಣ ದುಃಖವನ್ನ ಕಳೆಯುತ್ತೆ. ಒಂದ್ ದಿವಸ ಉಪಾಸನ ಮಾಡಿಬಿಟ್ಟು ನಾನು ಏನೋ ಒಂದ್ ದಿವಸ ಕೂತ್ಕೊಂಡು ದೇವರ ಬಗ್ಗೆ ಎಲ್ಲ ತಿಳ್ಕೊಂಡು ನಾನಿವತ್ತೆಲ್ಲ ಉಪಾಸನೆಯನ್ನು ಮಾಡಿದ್ದೇನೆ, ನನಗೆ ಇವತ್ತು ಒಮ್ಮೆಲೆ ಜ್ಞಾನ ಬರಲಿ, ವೈರಾಗ್ಯ ಬರಲಿ, ಭಕ್ತಿ ಬರಲಿ, ಅದರಿಂದ ನನ್ನ ಮನಸ್ಸಿನ ದುಃಖ ಎಲ್ಲ ಪರಿಹಾರವಾಗಲಿ ಅಂತ ಕೂತ್ಕೊಂಡ್ರೆ ಯಾರಿಗೂ ಆಗೋದು. ಅದು ಹೇಗೆ ಅಂದ್ರೆ ಅದಕ್ಕೆ ಒಳ್ಳೆ ದೃಷ್ಟಾಂತ ಕೊಟ್ಟಿದ್ದಾರೆ. ತುಂಬಾ ಹಸಿವೆಯಾದ ವ್ಯಕ್ತಿಗೆ ಒಮ್ಮೆ ಒಂದು ದಿವಸ ಅಥವಾ ಒಂದೇ ಒಂದು ತುತ್ತು ಊಟ ಮಾಡಿದ್ರೆ ಅವನಿಗೆ ಪೂರ್ಣ ಹಸಿವೆ ಹೋಗುತ್ತಾ? ಹೋಗೋದಿಲ್ಲ. ಹೆಂಗೋ ಹಾಗೆ ನೀವು ಕೂಡ ಉಪಾಸನೆಯನ್ನ, ಭಗವಂತನ ಉಪಾಸನೆಯನ್ನ ಯಾವತ್ತೋ ಒಂದು ದಿವಸ ಮಾಡಿದರೆ ಸರಿ ಹೋಗೋದಿಲ್ಲ. ಎಲ್ಲಿಯವರೆಗೆ ಉಪಾಸನೆಯನ್ನು ಮಾಡೋದರಿಂದ ನಮಗೆ ವಿಶೇಷವಾದ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳು ಬಂದು ಆತ್ಯಂತಿಕವಾದ ದುಃಖ ನಿವೃತ್ತಿ, ಕೊನೇ ನಮ್ಮ ದುಃಖವೆಲ್ಲ ಪರಿಹಾರವಾಗುವವರೆಗೆ ಇರುತ್ತೋ ಅಲ್ಲಿಯವರೆಗೆ ನಾವು ಈ ಉಪಾಸನಾವನ್ನ ಮಾಡ್ತಾನೆ ಇರಬೇಕು. ಉಪಾಸನಾವನ್ನ ಮಾಡ್ತಾನೇ ಇರಬೇಕು. ಅದು ಕೊನೆಯವರೆಗೂ ಉಪಾಸನ ಮಾಡ್ತಾ ಇರಬೇಕು. ಅದಕ್ಕೆ ನಮ್ಮ ಸ್ವಾಮಿಗಳು ಒಂದು ದೃಷ್ಟಾಂತವನ್ನು ಕೊಡ್ತಾರೆ, ಬಹಳ ಸುಂದರವಾದ ದೃಷ್ಟಾಂತ. ಏನು ಅಂದ್ರೆ, ನಾವು ಇಲ್ಲಿಂದ ದಿಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ದಿಲ್ಲಿಗೆ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ನಮಗೆ ದಿಲ್ಲಿಗೆ ಕರ್ಕೊಂಡು ಹೋಗುವಂತಹ ಒಂದು ಸ್ಟೇಷನ್ ಯಾವುದು ಅಂದ್ರೆ ಅದರ ಹಿಂದಿನ ಸ್ಟೇಷನ್, ಅದರ ಹಿಂದಿನ ಊರು. ಉದಾಹರಣೆಗೆ ದಿಲ್ಲಿಯಿಂದ ಯಾರೋ ಕೊಯಮತ್ತೂರಿಗೆ ಬರ್ತಾರೆ ಅಂದ್ರೆ ಕೊಯಮತ್ತೂರಿಗೆ ಎಲ್ಲಿಂದ ಬಂದ್ರೆ ಅವರು ತಿರುಪೂರಿಂದಲೇ ಕೊಯಮತ್ತೂರಿಗೆ ಬಂದ್ರೆ ಹೊರತು ದಿಲ್ಲಿಯಿಂದ ಬಂದ ದಿಲ್ಲಿಗೆ ತಿರುಪೂರಿಗೆ, ತಿರುಪೂರಿಂದ ಕೊಯಮತ್ತೂರಿಗೆ ಬಂದ್ರು.
ಹಾಗಂತ ಹೇಳಿ ಟಿಕೆಟ್ ತಗೊಳ್ಳುವಾಗ ದಿಲ್ಲಿಯಿಂದ ನನಗೆ ತಿರುಪೂರಿಂದ ಟಿಕೆಟ್ ಕೊಡ್ರಿ ಅಂದ್ರೆ ಕೊಡೋದಿಲ್ಲ ಅವರು. ತಿರುಪೂರಿ ಟಿಕೆಟ್ ಕೊಡ್ರಿ ಅಂದ್ರೆ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದ್ರೆ, ನೀನ್ ತಿರುಪೂರಿಗೆ ಬರಬೇಕು ಅಂದ್ರೆ ಆ ಎಲ್ಲ ಸ್ಟೇಷನ್ಗಳನ್ನು ದಾಟಿಯೇ ಬರಬೇಕು. ಎಲ್ಲಾ ಊರುಗಳನ್ನ ನೀನು ದಾಟಿ ಬಂದಿ ಅಂದ್ರೆ ಆಗ ಮಾತ್ರ ನಿನಗೆ ತಿರುಪೂರನ್ನು ದಾಟಿ ಕೊಯಂಬತ್ತೂರಿಗೆ ಬರ್ಲಿಕ್ಕಾಗತ್ತೆ. ಹೆಂಗೋ ಹಾಗೆ ನೀನು ಆತ್ಯಂತಿಕವಾದ ದುಃಖ ನಿವೃತ್ತಿ, ನಮಗಾಗುವಂತಹ ಸಂಸಾರದಲ್ಲಿ ಬರ್ತಕ್ಕಂತಹ ದುಃಖ ನಿವೃತ್ತಿ, ಅದು ಕೊನೇ ದುಃಖ ನಿವೃತ್ತಿ ಆಗಬೇಕು ಅಂದ್ರೆ ಒಂದೊಂದು ಉಪಾಸನೆಯನ್ನ ಮಾಡ್ತಾ ಮಾಡ್ತಾ ಒಂದೊಂದು ದುಃಖವನ್ನು ಪರಿಹಾರ ಮಾಡ್ತಾ ಹೋಗಬೇಕು. ಈ ಉಪಾಸನೆಯನ್ನ ಮಾಡಿದಿ, ಈ ದುಃಖ ನಿವೃತ್ತಿ ಆಯ್ತು. ಈ ಉಪಾಸನೆಯನ್ನ ಮಾಡಿದಿ, ಈ ದುಃಖ ನಿವೃತ್ತಿ ಆಯ್ತು. ಹಿಂಗೆ ಉಪಾಸನವನ್ನ ಮಾಡಿ ದುಃಖವನ್ನ ನಾವು ಕಳೆದುಕೊಳ್ಳಬೇಕು ಅಂತ ಹೇಳ್ತಾರೆ. ನೋಡಿ, ಮುಂದಿನ ಶ್ಲೋಕದಲ್ಲಿ ನಮಗೆ ಹೇಳ್ತಾರೆ ನೋಡಿ, ಈ ರೀತಿಯಾಗಿ ಮತ್ತೆ ಭಗವಂತನ ಉಪಾಸನೆಯನ್ನ ಮಾಡಿ ಒಂದೊಂದು ಉಪಾಸನೆಯನ್ನ ಮಾಡ್ತಾ 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 ದುಃಖದ ನಿವೃತ್ತಿಯಾಗಿ ಈ ದುಃಖದ ನಿವೃತ್ತಿ ಆಗಿ ಕೊನೆಗೆ ಎಲ್ಲ ದುಃಖವು ಹೋಗಿ ಮೋಕ್ಷವನ್ನು ಹೊಂದಿದವರು ಯಾರಾದರೂ ಇದ್ದಾರಾ? ಹಾಗ್ಯಾರಾದರೂ ಇದ್ದಾರೆ ಅಂತ ಗೊತ್ತಾದರೆ ಅವರು ನಮಗೇನಾದ್ರೂ ಒಂದು ಮತ್ತೆ ಸಾಕ್ಷಿಯನ್ನ ಕೊಟ್ರಂದ್ರೆ, ಒಂದು ವಿಟ್ನೆಸ್ ಬಂತು ಅಂದ್ರೆ ಆಗ ನಾವು ಶುರು ಮಾಡ್ತೀವಿ, ಓ ಹಾಗಾದ್ರೆ ಇಂಥವರಿದ್ದಾರೆ, ನಾವು ಕೂಡ ಹಾಗಾದ್ರೆ ಇದನ್ನು ಮಾಡೋಣ ಅಂತ. ಅದಕ್ಕಾಗಿ ಅದನ್ನು ಹೇಳ್ತಾರೆ, ವಿಚಕ್ಷಣಾಯ ಚರಣೋಪಸಾದನಾತ್ ಸಂಗಂ ವಿದಶ್ಚೋಭಯತೋ ಅಂತರಾತ್ಮನಃ ವಿದಂತಿ ಹಿ ಬ್ರಹ್ಮಗತಿಂ ಗತಕ್ಲಮಾಃ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಏವಂ ಭಗವದುಪಾಸನೇನ ಭಕ್ತ್ಯಾದಿದ್ವಾರ ಆತ್ಯಂತಿಕ ಕ್ಲೇಶ ನಿವೃತ್ತಿಂ ಪ್ರಾಪ್ತಾಃ ಸಂತಿ. ನೋಡಿ, ಈ ರೀತಿಯಾಗಿ ನಿರಂತರವಾಗಿ ಭಗವಂತನ ಉಪಾಸನೆಯನ್ನ ಮಾಡಿ 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 ಭಕ್ತಿ ಜ್ಞಾನ ವೈರಾಗ್ಯವನ್ನ ಪಡೆದು ಆತ್ಯಂತಿಕವಾದ ಕ್ಲೇಶ ದುಃಖದ ದುಃಖವನ್ನ ಕಳೆದುಕೊಂಡವರು ಇದ್ದಾರೆ. ಯಾರವರು? ವಿಚಕ್ಷಣಾಃ, ಅಪರೋಕ್ಷ ಜ್ಞಾನಿಗಳಿದ್ದಾರೆ. ಯತ್ ಚರಣೋಪಸಾದನಾತ್ ಸಂಗಂ ವಿದಸ್ಯ, ಎಲ್ಲ ಈ ದೇವರನ್ನ ವ್ಯತಿರಿಕ್ತವಾದ ಸಕಲ ಪದಾರ್ಥಗಳಲ್ಲಿ ಎಲ್ಲ ಪದಾರ್ಥಗಳಲ್ಲೂ ಕೂಡ ಸಂಘವನ್ನ ತ್ಯಾಗ ಮಾಡಿ ಆ ಭಗವಂತನನ್ನ ಮನಸ್ಸನ್ನ ಶುದ್ಧ ಮಾಡಿಕೊಂಡು ದೇವರನ್ನ ಹೊಂದಿದ್ದಾರೆ. ಗತಕ್ಲಮಾಹ, ಆತ್ಯಂತಿಕವಾದ ದುಃಖ ನಿವೃತ್ತಿಯನ್ನ ಅವರು ಹೊಂದಿದವರಾಗಿದ್ದಾರೆ. ಯಾರವರು? ವಿಚಕ್ಷಣಾಹ. ನೋಡಿ, ಅವ್ರನ್ನ ಏನಂತ ಕರೀತಾರೆ? ವಿಚಕ್ಷಣರು. ವಿಚಕ್ಷಣರು ಅಂದ್ರೇನು? ಆಧ್ಯಾತ್ಮ ವಿಚಾರ ಚತುರಾಹ. ಯಾರು ಹೊಂದಿದ್ದಾರೆ ಮೋಕ್ಷವನ್ನ? ವಿಚಕ್ಷಣರು ಹೊಂದಿದ್ದಾರೆ. ಯಾರವರು ವಿಚಕ್ಷಣರು ಅಂದರೆ ಭಗವಂತನ ಬಿಂಬರೂಪಿಯಾದ ಭಗವಂತನ ಉಪಾಸನಾವನ್ನ ಮಾಡುವುದರಲ್ಲಿ ಅತ್ಯಂತ ಚತುರರು. ಯಾರು ಬುದ್ಧಿವಂತರೋ ಅವರು ಹೊಂದಿದ್ದಾರೆ. ಏನಾಗತ್ತೆ ಅಂದ್ರೆ, ಇವತ್ತಿನ ಜಗತ್ತಿನಲ್ಲಿ ಬಿಂಬೋಪಾಸನೆಯನ್ನು ಮಾಡುವುದಕ್ಕಾಗಿ ಹೊರಟವರು ತುಂಬಾ ಕಡಿಮೆ ಜನ ಇದ್ದಾರೆ. ದೇವರ ಪ್ರೀತಿಗಾಗಿ ನಾನು ಕರ್ಮಗಳನ್ನು ಮಾಡಬೇಕು, ಬಿಂಬನ ಪ್ರೀತಿಗಾಗಿ ನಾನು ಕರ್ಮವನ್ನು ಮಾಡಬೇಕು, ಏನೇ ಮಾಡಿ. ಇವತ್ತು ಒಂದು ಗುರುಗಳ ಆರಾಧನೆಯಾಗಲಿ, ಒಂದು ಸಣ್ಣದಾದ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡೋದಾಗಲಿ, ದೇವರ ಮನೆ ಕಸ ಬಳಿಯುವುದಾಗಲಿ, ದೇವರ ಪಾತ್ರೆ ತಿಕ್ಕುವುದಾಗಲಿ, ದೇವರಿಗೋಸ್ಕರವಾಗಿ ನೈವೇದ್ಯ ಮಾಡೋದಾಗಲಿ, ಅಡಿಗೆ ಊಟ ಏನೇ ಮಾಡಿ ಅದೆಲ್ಲ ದೇವರ ಪ್ರೀತಿಗಾಗಿ ನಾನು ಮಾಡ್ತೇನೆ ಅಂತ ಹೇಳುವವರು
ತುಂಬ ವಿರಳ, ತುಂಬ ಕಮ್ಮಿ. ಕೆಲವರು ಕೀರ್ತಿಗಾಗಿ ಸೇವೆಯನ್ನು ಮಾಡ್ತಾರೆ, ಕೆಲವರು ಹಣಕ್ಕಾಗಿ ಸೇವೆಯನ್ನು ಮಾಡ್ತಾರೆ, ಇನ್ನು ಕೆಲವರು ಸ್ವಾರ್ಥಕ್ಕಾಗಿ ನನಗೆ ಅಂತಹ ಫಲ ಬೇಕು, ಇಂತಹ ಫಲ ಬೇಕು, ನನಗೆ ಮಕ್ಕಳಾಗಬೇಕು, ಅಥವಾ ಇನ್ನೊಂದು ಮದುವೆ ಆಗಬೇಕು, ಅಥವಾ ಇನ್ನೇನೇನೋ ಪ್ರಮೋಷನ್ ಆಗಬೇಕು ಇತ್ಯಾದಿಗಳ ಅಪೇಕ್ಷೆಯಿಂದ ಇಟ್ಟುಕೊಂಡು ದೇವರ ಉಪಾಸನೆ ಮಾಡುವವರಿದ್ದಾರೆ. ಆದರೆ ವಿಚಕ್ಷಣ ಭಗವಂತನ ಆಧ್ಯಾತ್ಮ ವಿಚಾರ ಚತುರಾಹ, ದೇವರ ಬಗ್ಗೆ ತಿಳ್ಕೊಂಡು ನಾನು ಮಾಡುವ ಕರ್ಮ ಇದು ಕೇವಲ ದೇವರಿಗೆ ಸಂತೋಷ ಆಗಲಿ ಅಂತ ತಿಳಿದುಕೊಂಡು ಹೇಳ್ತಕ್ಕಂತಹ ಯಾವ ವ್ಯಕ್ತಿಗಳಿದ್ದಾರೆ, ಆಚರಣೆ ಮಾಡುವಂತ ವ್ಯಕ್ತಿಗಳ್ಯಾರಿದ್ದಾರೆ, ಅವರು ಯಸ್ಯ ಚರಣೋಪಸಾಧನ, ಆ ಭಗವಂತನ ಉಪಾಸನೆಯನ್ನ ಮಾಡಿ ಅಂತರಾತ್ಮನಃ ಮನಸ್ಸಿಗೆ ಐಹಿಕ ಆಮುಷ್ಮಿಕವಾದ ವಿಷಯಗಳಲ್ಲಿ ಆ ಮನಸ್ಸನ್ನ ಇಹಲೋಕದ ಎಲ್ಲ ವಿಷಯಗಳು, ಅದು ಬೇಕು, ಇದು ಬೇಕು, ಅದಾಗಬೇಕು, ಇದಾಗಬೇಕು, ಎಲ್ಲಾನು ಬಿಟ್ಬಿಟ್ಟಾರೆ. ಆಮುಷ್ಮಿಕ, ಇದನ್ನ ಕರ್ಮವನ್ನು ಮಾಡೋದ್ರಿಂದ ನಮಗೆ ಸ್ವರ್ಗ ಆಗತ್ತೆ, ಸ್ವರ್ಗಕ್ಕೋಸ್ಕರವಾಗಿ ನಾನು ಈ ಕರ್ಮ ಮಾಡ್ತೀನಿ ಅಲ್ಲ, ಎಲ್ಲ ಬಿಟ್ಬಿಟ್ಟಿದ್ದಾರೆ. ಬಿಟ್ಟು ಏನಂತಾರೆ, ಸಂಘವನ್ನ ತ್ಯಾಗ ಮಾಡಿ ವಿರಸ್ಯ ವೈರಾಗ್ಯವನ್ನ ಹೊಂದಿ ಪರಮಾತ್ಮನ ಜ್ಞಾನವನ್ನ ಹಾಗೂ ಆ ಭಗವದ್ವಿಷೇಕವಾಗಿರತಕ್ಕಂತಹ ಭಕ್ತಿಯನ್ನ ಹೊಂದುತ್ತಾರೆ. ಭಕ್ತಿ, ಜ್ಞಾನ ಹಾಗೂ ವೈರಾಗ್ಯದಿಂದ ಅಶೇಷವಾದ ಎಲ್ಲ ಕ್ಲಮಾಹ, ಕ್ಲೇಶಗಳು, ಎಲ್ಲ ದುಃಖಗಳನ್ನ ಪರಿಹಾರ ಮಾಡಿಕೊಂಡಿದ್ದಾರೆ. ಆದ್ದರಿಂದಾಗಿ ಉಪಾಸನೆಯನ್ನ ಮಾಡಿ ಅಂತ ನಮಗೆ ಬಹಳ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ದೇವರು ಉಪಾಸನೆ ಮಾಡಿ, ಬಾಕಿ ಎಲ್ಲ ಬಿಟ್ಬಿಡ್ರಿ, ಬಾಕಿ ಎಲ್ಲ ಬಿಟ್ಬಿಡ್ರಿ. ಬಾಕಿ ಎಲ್ಲ ಏನು ಅಂದ್ರೆ ಅದು ಕೇವಲ ಮೇಲೆ ನೋಡುವಂತಹ ಒಂದು ಅಸಾರವಾದ ವಸ್ತು, ಅದನ್ನ ಬಿಟ್ಬಿಡಿ. ದೇವರಿಗೆ ಪೂರ್ಣವಾಗಿ ಶರಣಾಗತರಾಗ್ರಿ, ದೇವರ ಪ್ರೀತಿಗಾಗಿ ಕರ್ಮವನ್ನ ಮಾಡಿ, ದೇವರ ಪ್ರೀತಿಗಾಗಿ ಕರ್ಮವನ್ನ ಮಾಡ್ರಿ. ಅದರಿಂದ ನಿಮಗೆ ಭಕ್ತಿ ಬರುತ್ತೆ, ಜ್ಞಾನ ಬರುತ್ತೆ, ವೈರಾಗ್ಯ ಬರುತ್ತೆ. ವೈರಾಗ್ಯ ಬಂತು ಅಂದ್ರೆ ಅದು ಬಹಳ ದೊಡ್ಡದು. ಮನುಷ್ಯನಿಗೆ ಬಾಕಿ ಎಲ್ಲ ಸಿಗತ್ತೆ, ಇನ್ ಬೇಕಾದ ವಸ್ತುಗಳು ನಿಮಗೆ ಬೇಕಾದದೆಲ್ಲ ಸಿಗತ್ತೆ, ಆದರೆ ವೈರಾಗ್ಯ ಮಾತ್ರ ಸಿಗೋದಿಲ್ಲ. ವೈರಾಗ್ಯ ಅದು ಎಲ್ಲರಿಂದಲೂ ಭಿನ್ನವಾಗಿ, ಅದೆಲ್ಲರಿಗೂ ಸಿಗೋದಿಲ್ಲ. ಅದು ವಿಷ್ಣು ತೀರ್ಥರಂತಹ ಮಹಾನುಭಾವರಿಗೆ ಮಾತ್ರ, ವಿಷ್ಣು ತೀರ್ಥರು, ಪುರಂದರದಾಸರು ಅಂತಹ ಮಹಾನುಭಾವರಿಗೆ ಮಾತ್ರ ವೈರಾಗ್ಯ ಸಿಕ್ಕಿದೆ. ಒಮ್ಮೆ ಮನುಷ್ಯನಿಗೆ ವೈರಾಗ್ಯ ಬಂತು ಅಂದ್ರೆ ಮುಗೀತು. ಜೀವನದಲ್ಲಿ ಎಲ್ಲ ಅಸಾರ, ಅನಿತ್ಯ, ಯಾವುದನ್ನು ನಂಬಬೇಡಿ. ಎಲ್ಲ ಅಸಾರ, ಎಲ್ಲ ಅನಿತ್ಯ, ದೇವರೊಬ್ಬನೇ ನಿತ್ಯ. ಅವನ ಉಪಾಸನೆ ಮಾಡಿದರೆ ಮನಸ್ಸಿಗೆ ಶಾಂತಿ, ಮನಸ್ಸಿಗೆ ಸಮಾಧಾನ, ಜ್ಞಾನ, ಭಕ್ತಿ, ವೈರಾಗ್ಯ, ಉಪಾಸನ, ಮತ್ತೆ ಭಕ್ತಿ, ಮತ್ತೆ ಜ್ಞಾನ, ಮತ್ತೆ ಉಪಾಸನ. ಹೀಗೆ ನಿಮಗೆ ದುಃಖ ಎಲ್ಲ ಹೊರಟೋಗಿ ಆನಂದ ಪೂರ್ಣ ಬರುತ್ತೆ. ಇದನ್ನು ಮಾಡಿದವರಿದ್ದಾರೆ. ಈ ರೀತಿಯಾಗಿ ಉಪಾಸನವನ್ನ ಮಾಡಿ ಉಪಾಸಕರಾದವರು ಯಾರಿದ್ದಾರಲ್ಲ ಅವರಿಗೆಲ್ಲರಿಗೂ ಕೂಡ ಫಲಪ್ರಾಪ್ತಿ ಅಂತ ಅನ್ನೋದು ಕಂಡಿದೆ. ಅದಕ್ಕೋಸ್ಕರವಾಗಿ ಅಧುನಾತನೈಹಿ ಅವಶ್ಯಂ ಉಪಾಸನಾ ಕಾರ್ಯ. ಅದಕ್ಕಾಗಿ ನೀವು ಕೂಡ ಇದನ್ನ ಉಪಾಸನ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ತೇವಲ್ಲ, ಈ ಪುರಾಣದ ಕಥೆಗಳು ಬರುತ್ತೆ, ಸತ್ಯನಾರಾಯಣನ ಕಥೆ ಬರುತ್ತೆ,
ಅಥವಾ ಇನ್ನುಳಿದ ಅನೇಕ ವೃತ್ತಗಳ ಕಥೆ ಬರುತ್ತೆ. ಆ ಕಥೆಗಳಲ್ಲಿ ಹಿಂಗೆ ಕೇಳ್ತಾರೆ, ಈ ವೃತ್ತವನ್ನ ಯಾರಾದರೂ ಮಾಡಿದ್ದಾರಾ, ಮಾಡಿದವರಿಗೆ ಯಾರಿಗಾದರೂ ಫಲ ಸಿಕ್ಕಿದೆಯಾ ಅಂತ ಕೇಳಿದ ಮೇಲೆ ಆಗ ನಾರದರು ಹೇಳ್ತಾರೆ, ಹೌದು ಇಂಥವನು ಈ ವ್ರತವನ್ನ ಮಾಡಿದ, ಅವನಿಗೆ ಇಂಥ ಫಲ ಸಿಕ್ತು, ಹಾಗಾದ್ರೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಮಾತ್ರ ಫಲದ ಅಪೇಕ್ಷೆ ಇಲ್ಲದೆ ಮಾಡಿದವರು ಯಾರಾದರೂ ಇದ್ದಾರಾ? ಫಲದ ಅಪೇಕ್ಷೆ ಇಲ್ಲದೆ ಮಾಡಿದವರು ಯಾರಾದರೂ ಇದ್ದಾರಾ? ಯಾವ ಫಲದ ಅಪೇಕ್ಷೆ ಇಲ್ಲದೆ ಮಾಡಿದ್ದರಿಂದ ಅವರಿಗೇನಾದ್ರೂ ಫಲ ಸಿಕ್ಕಿದೆಯಾ ಅಂದ್ರೆ ಹೌದು ಅಂತ. ಯಾವ ಫಲದ ಅಪೇಕ್ಷೆ ಇಲ್ಲದೇನೆ ಮಾಡಿದ್ದರಿಂದ ಅವರಿಗೆ ಫಲ ಸಿಕ್ಕಿದೆ, ಅವರು ಉಪಾಸನೆಯನ್ನ ಮಾಡಿ ಮೋಕ್ಷವನ್ನು ಹೊಂದಿದ್ದಾರೆ, ತಮ್ಮ ಎಲ್ಲ ದುಃಖಗಳನ್ನು ಕಳೆದುಕೊಂಡಿದ್ದಾರೆ. ಅದಕ್ಕಾಗಿ ನೀವು ಮಾಡಿ. ಹೆಂಗ್ ಮಾಡಿ ಅಂದ್ರೆ ಫಲದ ಅಪೇಕ್ಷೆ ಇಲ್ಲದೆ ಮಾಡಿ. ಫಲಾಪೇಕ್ಷೆಯಿಂದ ಮಾಡಿದರೆ ಅದು ಉಪಾಸನೆ ಆಗುವುದಿಲ್ಲ ನೋಡಿ. ಅದಕ್ಕಾಗಿ ಹೇಳ್ತಾರೆ. ಆದ್ದರಿಂದ ಮುಂದೆ ಈ ರೀತಿಯಾಗಿ ಬಿಂಬೋಪಾಸನೆಯನ್ನು ಮಾಡಬೇಕು. ಬಿಂಬರೂಪಿಯಾದ ಭಗವಂತನ ಉಪಾಸನೆಯನ್ನ ಅವಶ್ಯವಾಗಿ ಮಾಡಬೇಕು. ಹಾಗಾದರೆ ಆ ಬಿಂಬರೂಪಿಯಾದ ಪರಮಾತ್ಮ ಯಾರು, ಎಲ್ಲಿದ್ದಾನವ? ಬಿಂಬೋಪಾಸನೆ ಮಾಡಬೇಕು ಅಂತಿರಲ್ಲ, ಅವ ಎಲ್ಲಿದ್ದಾನೆ ನೋಡಿ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ತುಂಬಾ ಸುಂದರವಾದ ಕಥೆ ಬರುತ್ತೆ. ಅಲ್ಲಿ ಅಜಾತ ಶತ್ರು ಬ್ರಾಹ್ಮಣ ಅಂತ ಒಂದು ಬ್ರಾಹ್ಮಣ ಇದೆ. ಅಲ್ಲಿ ಏನಾಗತ್ತೆ ಅಂದ್ರೆ, ಒಬ್ಬ ಕ್ಷತ್ರಿಯ ರಾಜ, ಆ ರಾಜ ಬಂದು ಒಬ್ಬ ಬ್ರಾಹ್ಮಣನಿಗೆ ಕೇಳ್ತಾನೆ, ನೋಡಪ್ಪ ನೀನು ಒಳ್ಳೆಯ ಬ್ರಾಹ್ಮಣನಾಗಿದ್ದೀಯ, ನಿನಗೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಿಂಗೆ ಬಂದ್ರೆ ಆಗ ನಿನ್ನ ಮೇಲೆ ಕೂತು ನನಗೆ ಉಪದೇಶ. ನಿನಗೆ ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ನಾನೇ ನಿಂಗೆ ಹೇಳ್ತೀನಿ, ನೀ ಮೇಲೆ ಕೊಡು, ನಾ ಕೆಳಗೆ ಕೂತು ನಿಂಗೆ ಹೇಳ್ತೀನಿ ಅಂತ ಒಬ್ಬ ರಾಜ ಕೇಳ್ತಾನೆ. ಕೇಳಿದಾಗ ಆಗ ಆ ರಾಜನಿಗೆ ಈ ಬ್ರಾಹ್ಮಣ ಕೇಳಿದ, ಹೌದಾ ಸರಿ, ಹಾಗಾದ್ರೆ ನಿಂಗೆ ನಾನು ಒಂದು ಉಪದೇಶದ ಮಾತುಗಳನ್ನು ಹೇಳ್ತೇನೆ. ಏನು ಅಲ್ಲ, ಈ ಸೂರ್ಯಾಂತರ್ಗತ ನಾರಾಯಣನ ಬಗ್ಗೆ ನಿಂಗೆ ಗೊತ್ತಾ? ಗೊತ್ತಿದೆ ಅಂತ. ಹೌದಾ ಸರಿ, ಚಂದ್ರಾಂತರ್ಗತ ನಾರಾಯಣನ ಬಗ್ಗೆ ನಿಂಗೆ ಗೊತ್ತಾ? ಗೊತ್ತಿದೆ. ಹೌದಾ ಸಮುದ್ರದಲ್ಲಿ ಇರುವ ದೇವರ ಬಗ್ಗೆ ನಿಂಗೆ ಗೊತ್ತಾ? ಗೊತ್ತಿದೆ. ಏನ್ ಕೇಳಿದ್ರು ಗೊತ್ತಿದೆ ಅಂತ ಇದ್ದಾನವನು. ಬ್ರಾಹ್ಮಣ ಅಂದ, ಸರಿ ಹಾಗಾದ್ರೆ ನಾನು ಸೋತೆ, ನೀನ್ ಏನ್ ಕೇಳಿದ್ರು ಗೊತ್ತಿದೆ ಅಂತ ಇದ್ದಿ, ಹಾಗಾದ್ರೆ ನನಗ್ ಗೊತ್ತಿಲ್ಲದೆ ಇದ್ದದ್ದು ನಿಂಗೆ ಗೊತ್ತಿದ್ರೆ ಹೇಳು ಅಂದ. ನೀನೇ ನನಗೆ ಹೇಳು, ನನಗೆ ಯಾವುದು ಗೊತ್ತಿಲ್ಲ ಅದು ನಿಂಗೆ ಗೊತ್ತಿದ್ರೆ ಹೇಳು. ಆಗ ಆ ರಾಜ ಏನ್ ಮಾಡ್ತಾನೆ ಅಂದ್ರೆ, ತಾನು ಆ ಬ್ರಾಹ್ಮಣನನ್ನ ಕರ್ಕೊಂಡು ಒಂದು ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿ ದಟ್ಟವಾದ ಅರಣ್ಯ, ಆ ಅರಣ್ಯದ ಮಧ್ಯದಲ್ಲಿ ಒಂದು ವೃಕ್ಷ, ಆ ವೃಕ್ಷದ ಕೆಳಗಡೆ ಒಬ್ಬ ಮಲ್ಕೊಂಡಿರ್ತಾನೆ. ಮಲ್ಕೊಂಡಾಗ ಆಗ ಬ್ರಾಹ್ಮಣನಿಗೆ ಕ್ಷತ್ರಿಯ ಹೇಳ್ತಾನೆ, ನೋಡು ಬ್ರಾಹ್ಮಣ, ಈ ವ್ಯಕ್ತಿ ಏನಿದ್ದಾನಲ್ಲ ಅವನನ್ನ ಎಬ್ಬಿಸ್ಬೇಕು. ನೀವು ಹೆಂಗೆ ಎಬ್ಬಿಸ್ಬೇಕು ಅಂದ್ರೆ, ಸೂರ್ಯಾಂತರ್ಗತನಾದ ನಾರಾಯಣನೇ ಪರಮಾತ್ಮನೇ ಇವನನ್ನ ಎಬ್ಬಿಸು ಅಂತ ಬೇಡು. ಅವ ಹೇಳ್ತಾನ ನೋಡು. ಈ ಬ್ರಾಹ್ಮಣ ಸೂರ್ಯಾಂತರ್ಗತ ನಾರಾಯಣನೇ ಅವನನ್ನು ಎಬ್ಬಿಸು ಹೇಳಿ, ಚಂದ್ರಾಂತರ್ಗತ ನಾರಾಯಣನನ್ನ ಕೇಳು.
ಬ್ರಾಹ್ಮಣ ಇವನನ್ನು ಎಬ್ಬಿಸು, ಹೇಳಲಿಲ್ಲ. ಬೇಡ, ಈ ವೃಕ್ಷ ಏನಿದೆಯಲ್ಲ, ಈ ವೃಕ್ಷದ ಒಳಗಡೆ ಇರುವ ದೇವರನ್ನ ಬೇಡು, ಪ್ರಾರ್ಥನೆ ಮಾಡಿಕೋ, ಅವನನ್ನು ಎಬ್ಬಿಸಿ. ಆಗ ಆ ವೃಕ್ಷದ ಒಳಗಡೆ ಇರುವಂತಹ ದೇವರನ್ನ ಬೇಡಿದರೆ ಅವ ಹೇಳಲಿಲ್ಲ. ಏನ್ ಮಾಡಬೇಕು? ಆಗ ರಾಜ ಹೇಳ್ತಾನೆ, ಒಂದು ಕೆಲಸ ಮಾಡು, ಅವನನ್ನು ಹೋಗು, ಅವನನ್ನು ಮುಟ್ಟಿ ಅವನ ದೇಹದ ಒಳಗಡೆ ಇರುವ ದೇವರಿಗೆ ಬೇಡಿಕೋ, ಇವನನ್ನ ಎಬ್ಬಿಸು. ಆಗ ಆ ಬ್ರಾಹ್ಮಣ ಹೋದ, ಅವನನ್ನ ಮುಟ್ಟಿದ, ಅವನೊಳಗಡೆ ಇರುವ ದೇವರಿಗೆ ಬೇಡಿಕೊಂಡ, ಇವನನ್ನ ಎಬ್ಬಿಸು ಅಂತ. ಎದ್ದು ಆಗ ಆ ಕ್ಷತ್ರಿಯ ಹೇಳ್ತಾನೆ ಬ್ರಾಹ್ಮಣನಿಗೆ, ನೋಡು, ಈ ವೃಕ್ಷದ ಅಂತರ್ಯಾಮಿಯಾದ ದೇವರೇನಿದ್ದಾನಲ್ಲ, ಆ ದೇವರನ್ನ ಉಪಾಸನೆ ಮಾಡೋದ್ರಿಂದ ನಿನಗೆ ಮೋಕ್ಷ ಆಗುವುದಿಲ್ಲ. ಸೂರ್ಯಾಂತರ್ಗತ ನಾರಾಯಣನನ್ನು ನೀನು ಉಪಾಸನೆ ಮಾಡೋದ್ರಿಂದ ಮೋಕ್ಷ ಆಗೋದಿಲ್ಲ. ಹಾಗಾದ್ರೆ ಅದರಿಂದ ಮೋಕ್ಷವಾಗತ್ತೆ? ನಿನ್ನ ದೇಹದ ಒಳಗಡೆ ಅಂತರ್ಯಾಮಿಯಾದ ಯಾವ ಬಿಂಬರೂಪಿಯಾದ ಪರಮಾತ್ಮ ಇದ್ದಾನೆ, ಆ ಭಗವಂತನ ಉಪಾಸನೆ ಮಾಡೋದ್ರಿಂದಲೇನೆ ಮೋಕ್ಷ. ಇದು ನಾನು ಇಷ್ಟು ದಿವಸ ತಿಳಿಯದೇ ಇರುವಂತಹ ಒಂದು ವಿಷಯ. ಇದು ನಿಂಗೆ ನಾನು ಇವತ್ತು ತಿಳಿಸ್ತಾ ಇದ್ದೇನೆ. ನಮಗೆ ಮೋಕ್ಷ ಆಗಬೇಕು ಅಂದ್ರೆ ಬಿಂಬೋಪಾಸನದಿಂದಲೇ ಮೋಕ್ಷ. ರಾಮ, ಕೃಷ್ಣ, ಹಯಗ್ರೀವ, ದತ್ತ, ಧನ್ವಂತರಿ, ಇದು ಯಾವ ಭಗವದ್ ರೂಪಗಳಿಂದ ನಿಮಗೆ ಮೋಕ್ಷ ಆಗೋದಿಲ್ಲ. ಆ ಭಗವದ್ ರೂಪಗಳಿಂದ ಏನಾಗತ್ತೆ ಅಂದ್ರೆ ನಮಗೆ ಬಂದ ಎಲ್ಲ ವಿಘ್ನಗಳ ಪರಿಹಾರ ಆಗತ್ತೆ. ಆದ್ರೆ ಮೋಕ್ಷ ಕೊಡುವ ಯಾರು? ಬಿಂಬರೇ ಪರಮಾತ್ಮನೇ ಮೋಕ್ಷ ಕೊಡ್ತಾನೆ. ಯಾಕೆಂದ್ರೆ ಅವನ ದರ್ಶನ ಆದರೇನೆ ನಮಗೆ ಮೋಕ್ಷ. ಬೇರೆ ಯಾವ ಭಗವಂತನ ಅವತಾರದ ರೂಪಗಳನ್ನು ನೋಡಿದ್ರೆ ಮೋಕ್ಷ ಆಗೋದಿಲ್ಲ ನಿಮಗೆ. ಈಗ ಬೇರೆಯವರೆಲ್ಲ ದುರ್ಯೋಧನಾದಿಗಳು ಕೃಷ್ಣನನ್ನು ನೋಡಿದ್ದಾರೆ, ಅವರಿಗೂ ಮೋಕ್ಷ ಆಗಬೇಕಾಗತ್ತೆ. ಕೃಷ್ಣನನ್ನ ನಾವು ನೋಡಿದ್ರೆ ನಮಗೆ ಅಲ್ಲ, ಕೃಷ್ಣ ಪರಮಾತ್ಮನನ್ನ, ರಾಮದೇವರನ್ನ, ಬೇರೆ ಅನೇಕ ಭಗವದ್ ರೂಪಗಳನ್ನು ನೋಡೋದು ಅದು ತುಂಬಾ ದೊಡ್ಡದೇನ ಇಲ್ಲ ಅನ್ನಲ್ಲ. ಆದರೆ ಅದೇ ಆ ರೂಪವೇ ನಮಗೆ ಮೋಕ್ಷ ಕೊಡೋದಲ್ಲ. ಅದಕ್ಕಾಗಿಯೇ ಭಗವಂತನ ಪ್ರತಿನಿತ್ಯ ನಾವೇನು ಪ್ರತಿಮಾ ಪೂಜೆಯನ್ನ ಮಾಡ್ತೇವೆ, ಪ್ರತಿಮಾ ಪೂಜೆಯನ್ನೇನು ನಾವು ಮಾಡ್ತೇವೆ, ಪ್ರತಿಮಾ ಪೂಜೆಯನ್ನು ಮಾಡಬೇಕಾದಾಗ ನಾವು ಮಾಡಬೇಕಾದ ಕಾರ್ಯವೇನು ಅಂದ್ರೆ ನಮ್ಮ ಅಂತರ್ಯಾಮಿಯಾದ ಭಗವಂತನನ್ನ, ಬಿಂಬರೂಪಿಯಾದ ಭಗವಂತನನ್ನ ನಾವು ಆವಾಹನೆಯನ್ನ ಮಾಡಿ ಆ ಬಿಂಬರೂಪಿಯಾದ ಭಗವಂತನ ಉಪಾಸನೆಯನ್ನ ಮಾಡುವುದೇ ಅತ್ಯಂತ ಶ್ರೇಷ್ಠವಾದ ಉಪಾಸನೆ. ನಿಮಗೆ ಹೇಳಬೇಕು ಅಂದ್ರೆ ಒಂದು ಲೌಕಿಕವಾದ ಉದಾಹರಣೆಯನ್ನು ಕೊಟ್ಟು ಹೇಳಬೇಕು ಅಂದ್ರೆ ಹೇಳ್ತಿರ್ತಾರೆ, ನೀವು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಇಷ್ಟು % ಕೊಡ್ತಾರೆ, ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಇಷ್ಟು % ಕೊಡ್ತಾರೆ. ಆದರೆ ಅಲ್ಲೆಲ್ಲೆಲ್ಲೂ ಮಾಡಬೇಡ್ರಿ, ಅಲ್ಲೆಲ್ಲೂ ಇನ್ವೆಸ್ಟ್ ಮಾಡಬೇಡ್ರಿ. ಇದೊಂದು ಕಂಪನಿ ಇದೆ, ನೀವು 1 ಲಕ್ಷ ರೂಪಾಯಿ ಕೊಟ್ರಿ ಅಂದ್ರೆ 1 ವರ್ಷಕ್ಕೆ 3 ಲಕ್ಷ ಕೊಡ್ತಾರೆ. ಇದು ತುಂಬಾ ಮಹತ್ವದ್ದು, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಹೇಳ್ಬೇಡಿ, ನಿಮಗೊಬ್ಬರಿಗೆ ಹೇಳ್ತೀನಿ ಅಂತ ಕರೆದ ಹೇಗೆ ಈ ಕನ್ಸಲ್ಟೆಂಟ್ ಹೇಳ್ತಾರಲ್ಲ, ಹಂಗೆ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕರೆದು ಭಾಗವತ್ಕಾರ ಹೇಳ್ತಾ ಇದ್ದಾರೆ, ನೋಡ್ರಿ, ನಿಮಗೆ ಮೋಕ್ಷ ಆಗಬೇಕು ಅಂದ್ರೆ ನೀವು ಅದನ್ನ ಆ ಉಪಾಸನೆ ಈ ಉಪಾಸನೆ ಮಾಡಬೇಡ್ರಿ, ಬಿಂಬೋಪಾಸನೆ ಮಾಡ್ರಿ, ಇದರಿಂದಲೇ ನಿಮಗೆ ಮೋಕ್ಷ. ಆ ಬಿಂಬರೂಪಿಯಾದ ಪರಮಾತ್ಮ ಯಾರು?
ಅವ ಹೇಗಿದ್ದಾನೆ ಅನ್ನೋದನ್ನ ನಮಗೆಲ್ಲಿ ತಿಳಿಸ್ತಾರೆ ನೋಡ್ರಿ. ಯಾಕೆಂದ್ರೆ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾಗಿರುವಂತಹ ಜನಕ ಮಹರ್ಷಿಗಳು, ಜನಕ ರಾಜ, ಅವನು ಸ್ವಯಂ ಅವನಿಗೆ ಬಿಂಬರೂಪಿ ಯಾರು ಅಂತ ಗೊತ್ತಿದ್ರೂ ಕೂಡ ಜಗತ್ತಿಗೆ ಉಪಕಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಬಂದಿರತಕ್ಕಂತಹ ಜ್ಞಾನಿಗಳನ್ನು ಪ್ರಶ್ನೆ ಮಾಡ್ತಾನೆ. ನಾರಾಯಣಾಭಿಧಾನಸ್ಯ ಬ್ರಹ್ಮಣಃ ಪರಮಾತ್ಮನಃ ನಿಷ್ಠಾಮರಹತನೋ ವಕ್ತುಂ ಯೂಯಮ್ಮಿ ಬ್ರಹ್ಮಸ ವಿತ್ತಮಾಹ ಎಂಬುದಾಗಿ ಜನಕರಾಜ 11ನೇ ಸ್ಕಂಧದಲ್ಲಿ ಈ ಪ್ರಶ್ನೆಯನ್ನು ಮಾಡ್ತಾನೆ. ಪ್ರಶ್ನೆಯನ್ನು ಮಾಡಿದಾಗ ಆ ರಾಜನಿಗೆ ಅಲ್ಲಿ ಬಿಂಬರೂಪ ಯಾರು ಅನ್ನೋದನ್ನ ಹೇಳ್ತಾರೆ. ಬಿಂಬರೂಪಿಯಾದ ಪರಮಾತ್ಮ ಯಾರು ಅನ್ನೋದನ್ನ ಅಲ್ಲಿ ನಮಗೆ ತಿಳಿಸ್ತಾರೆ. ಚಿತ್ಯುದ್ಭವ ಪ್ರಳಯ ಹೇತುರಹೇತುರಸ್ಯ ಯಸ್ವಪ್ನ ಜಾಗರ ಸುಷುಪ್ತಿ ಸುಸಂಬಹಿಶ್ಚ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಯೇನ ಸಂಜೀವಿತಾನಿ ತದವೇಹಿ ಪರಂ ನರೇಂದ್ರ. ಹೇಳ್ತಾರೆ, ಹೇ ನರೇಂದ್ರ, ರಾಜನೇ, ಯಾರು ಭಗವಂತನು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಪ್ರದನಾಗಿದ್ದಾನೆ, ಯಾವ ಭಗವಂತನಿಗೆ ಯಾರು ಕಾರಣರಿಲ್ಲ, ಅವನು ಸ್ವತಂತ್ರ ಸರ್ವೋತ್ತಮ ಸ್ವಾಮಿಯಾಗಿದ್ದಾನೆ. ಅಂತಹ ಭಗವಂತನು ಏನ್ ಮಾಡ್ತಾನೆ? ಜಾಗೃತ್ ಸ್ವಪ್ನ ಸುಷುಪ್ತಿಗಳನ್ನ ನಮಗೆ ತಂದು ಕೊಡ್ತಾನೆ. ನಮಗೆ ಜಾಗೃತ್ ಸ್ವಪ್ನ ಸುಷುಪ್ತಿಗಳಿದ್ರೂ ಕೂಡ ದೇವರಿಗೆ ಆ ಜಾಗೃತ್ ಸ್ವಪ್ನ ಸುಷುಪ್ತಿಗಳ ಯಾವ ಲೇಪ ಇಲ್ಲ, ನಮಗೆ ತಂದು ಕೊಡ್ತಾನೆ. ಜಾಗೃತ ಅವಸ್ಥೆಯನ್ನ, ಸ್ವಪ್ನಾವಸ್ಥೆಯನ್ನ, ಸುಷುಪ್ತಿ ಅವಸ್ಥೆಯನ್ನ ತಂದು ಕೊಡ್ತಾನೆ. ಮತ್ತು ಹೊರಗಡೆಯೂ ಇದ್ದಾನೆ, ಜಗತ್ತಿನ ಹೊರಗಡೆ ಎಲ್ಲ ಕಡೆಯೂ ಇದ್ದಾನೆ, ದೇಹದಲ್ಲೂ ಇದ್ದಾನೆ. ದೇಹದ ಒಳಗಡೆ ಹೃದಯ ಕಮಲದಲ್ಲಿ ಇರುವ ಯಾವ ಭಗವಂತನೋ ಆ ಭಗವಂತನನ್ನೇ ಮತ್ತೆ ಬಿಂಬ ಅಂತ ಕರೆಯಬೇಕು. ನಮ್ಮೆಲ್ಲರ ಹೃದಯ ಕಮಲದಲ್ಲಿ ನಮ್ಮ ಜೊತೆಗೇನೇ ಇದ್ದಾನೆ ಆ ಪರಮಾತ್ಮ. ಅವಿಜ್ಞಾತ ಸಖ ಹೃದಯಸ್ಥೋ ಸ್ಮೃತ ಹಾರವತ. ಒಬ್ಬ ರಾಣಿ ಇದ್ಲಂತೆ. ಆ ರಾಣಿ ಬಂದು ಬೆಳಿಗ್ಗೆ ಎದ್ದ ತಕ್ಷಣ ಬಹಳ ಕೋಪ ಬಂದು ಅವನ ಸೇವಕನಿಗೆ ಕರೆದು ಹೇಳ್ತಾಳೆ, ನನ್ನ ಕೊರಳಲ್ಲಿರೋ ಹಾರ ಎಲ್ಲೋಯ್ತು, ನೆಕ್ಲೆಸ್ ಹಾಕೊಂಡಿದ್ದೆ ಎಲ್ಲಿ ಹೋಯ್ತದು, ಕೊಡು, ಈಗ ಅದನ್ನ ಕಳ್ತನ ಮಾಡಿದ್ಯಾ, ಕೊಡು ಅಂತ ಬೈತಾ ಇದ್ದ. ಅವನು ಹೊಡಿಲಿಕ್ಕೆ ಹೋಗ್ತಾ ಇದ್ದಾಳೆ. ಅವನು ಹೇಳಿದ, ಅಮ್ಮ ಅದೆಲ್ಲಿ ಹೋಗಿಲ್ಲ, ನಿಮ್ ಕೊರಳಲ್ಲೇ ಇದೆ, ಸರಿಯಾಗಿ ನೋಡ್ರಿ, ನಿಮ್ ಕೊರಳಲ್ಲೇ ಇದೆ, ಸರಿಯಾಗಿ ನೋಡ್ರಿ ಎಂದ. ಆಮೇಲೆ ನೋಡ್ಕೊಳ್ತಾಳೆ, ಅಯ್ಯೋ ಹೌದಲ್ಲೋ, ಇಲ್ಲೇ ಇದೆ. ಇಲ್ಲೇ ಇದ್ರೂ ಕೂಡ ನಾನೆಲ್ಲೋ ಹೋಯ್ತು ಅನ್ಕೊಂಡ್ಬಿಟ್ಟು ಮತ್ತೆ ನಿನಗೆ ಬೈದ್ಬಿಟ್ಟೆ. ಇದನ್ನ ದೃಷ್ಟಾಂತ ಕೊಡ್ತಾರೆ ಆಚಾರ. ದೇವರು ಎಲ್ಲಿದ್ದಾನೆ ಅಂದ್ರೆ ಒಳಗಿದ್ದಾನೆ. ನಮ್ಮ ಹೃದಯದಲ್ಲಿ ಬಿಂಬರೂಪಿಯಾಗಿ ಪರಮಾತ್ಮ ಇದ್ದಾನೆ. ಅವನನ್ನು ತಿಳಿಯದೇನೆ, ಅವನು ಇದ್ರೂ ಕೂಡ ಅವ ಇದ್ದಾನೆ ಅಂತ ಗೊತ್ತಿಲ್ಲದೇನೆ ಎಲ್ಲಾ ಕಡೆ ಹುಡುಕ್ತಾ ಇದ್ದ. ಅಲ್ಲಿದ್ದಾನ, ಇಲ್ಲಿದ್ದಾನ, ಆ ಊರಲ್ಲಿದ್ದಾನ, ಈ ಊರಲ್ಲಿದ್ದಾನ, ಆ ಮನೆಯಲ್ಲಿದ್ದಾನ, ಈ ಮನೆಯಲ್ಲಿದ್ದಾನ. ಎಲ್ಲೂ ಹೋಗ್ಬೇಡಿ, ನಿಮ್ ಜೊತೆಗೇನೆ ಇದ್ದಾನೆ. ಜೀವನ ಸ್ವರೂಪ ದೇಹದ ಒಳಗಿದ್ದಾನೆ, ಹೊರಗಿದ್ದಾನೆ, ಎರಡೂ ಕಡೆಗಿದ್ದಾನೆ ಪರಮಾತ್ಮ. ನೋಡಿ, ಅದಕ್ಕಾಗಿ ಅದನ್ನ ತಿಳ್ಕೋಪ ಅಂತಾರೆ. ಚಿತ್ಯುದ್ಭವ ಪ್ರಳಯ ಹೇತುರಹೇತುರಸ್ಯ ಯಸ್ವಪ್ನ ಜಾಗರ ಸುಷುಪ್ತಿ ಸಂಬಹಿಶ್ಚ.
ಜೀವನನ್ನ ನಿತ್ಯನನ್ನಾಗಿ ಮಾಡಿ ಜೀವನಿಗೆ ಸುಷುಪ್ತಿ ಕಾಲದಲ್ಲಿ ಒಳ್ಳೆ ಗಾಢವಾದ ನಿದ್ರೆ ಸುಖ ಅದನ್ನು ತಂದು ಕೊಡುವಂತಹ ದೇವರು ಯಾರು ಅಂದ್ರೆ ಬಿಂಬರೂಪಿ ಪರಮಾತ್ಮ. ಅದನ್ನು ಪರಮಾತ್ಮ ನಮಗೆ ತಂದು ಕೊಡ್ತಾನೆ ನೋಡಿ. ಅಂದ್ರೆ ಕೆಲವರು ಹೇಳ್ತಾರೆ ಏನಂತ, ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ, ನಾರಾಯಣ ಪರೋ ಧ್ಯಾತ ಧ್ಯಾನಂ ನಾರಾಯಣ ಪರಃ, ನಾರಾಯಣನನ್ನು ತಿಳ್ಕೊಳ್ರಿ ಅಂತ. ಇನ್ ಕೆಲವ್ರೇನ್ ಹೇಳ್ತಾರೆ, ಬ್ರಹ್ಮವಿದ ಆಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಬ್ರಹ್ಮನನ್ನ ತಿಳಿದುಕೊಂಡ್ರಿ ಅಂದ್ರೆ ನಿಮಗೆ ಮೋಕ್ಷವಾಗತ್ತೆ ಕೆಲವರು ಹೇಳ್ತಾರೆ. ಇನ್ ಕೆಲವು ಕಡೆ ಏನು ಬರುತ್ತೆ ಅಂದರೆ, ಅಸ್ಯಾ ಶಿಖಾಯ ಮಧ್ಯೆ ಪರಮ ಆತ್ಮ ವ್ಯವಸ್ಥಿತಃ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ, ನಮ್ಮ ಹೃದಯದಲ್ಲಿ ಕಮಲ ಇದೆ, ಕಮಲದ ಮಧ್ಯದಲ್ಲಿ ಪೀಠ ಇದೆ, ಪೀಠದ ಮೇಲೆ ಪರಮಾತ್ಮ ವ್ಯವಸ್ಥಿತ ಕೂತಿದ್ದಾನೆ. ಸಬ್ರಹ್ಮ ಸಶಿವಸ್ತ ಹರಿಸ್ತೋ ಸೋಕ್ಷರ ಪರಮಸ್ವರ. ಕೆಲವರು ನಾರಾಯಣ ಅಂತ ಹೇಳ್ತಾರೆ, ಕೆಲವರು ಬ್ರಹ್ಮ ಅಂತ ಹೇಳ್ತಾರೆ, ಕೆಲವರು ಪರಮಾತ್ಮ ಅಂತ ಹೇಳ್ತಾರಲ್ಲ. ಈ ಅನೇಕ ವಿಧವಾದ ಹೆಸರುಗಳನ್ನ ಯಾವ ದೇವರಿಗೆ ಹೇಳ್ತಾರಲ್ಲ ಅದೇ ದೇವರೇ ಬಿಂಬ ಅಂತ ತಿಳ್ಕೊ, ಬೇರೆ ಏನಿಲ್ಲ, ಅದೇ ಪರಮಾತ್ಮನೇ ಬಿಂಬ. ಹಾಗಾಗಿ ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ಎಷ್ಟೋ ಜನ ದೇವರ ಪೂಜೆಯನ್ನು ಮಾಡ್ತಾರೆ, ದೇವರ ಪೂಜೆಯನ್ನು ಮಾಡ್ತಾರೆ. ದೇವರ ಪೂಜೆಯನ್ನು ಮಾಡುವಾಗ ಅದೇನು ಜಡವಾದ ಪ್ರತಿಮೆ ಇದೆ, ಶಿಲಾ ಪ್ರತಿಮೆ ಇದೆ, ತಾಮ್ರ ಪಂಚಲೋಹ ಪ್ರತಿಮೆ ಇದೆ ಮನೆಯಲ್ಲಿ. ಪೂಜೆ ಮಾಡಬೇಕಾದಾಗ ದೇವರನ್ನ ಬಿಂಬರೂಪಿಯಾದ ದೇವರನ್ನ ಆವಾಹನವೇ ಮಾಡೋದಿಲ್ಲ, ಹಂಗೇ ಮಾಡಿಬಿಡ್ತಾರೆ. ಹಂಗೆ ಮಾಡಿದ್ರೆ ದೇವರಿರೋದೇ ಇಲ್ಲ ಅಲ್ಲಿ. ನಿಮ್ಮೊಳಗಿರುವ ದೇವರನ್ನು ತಂದು ಕೊಡಬೇಕಲ್ಲಿ, ನಾವು ತಂದು ತುಂಬಿಸ್ಬೇಕಲ್ಲಿ. ಹಾಗಾಗಿ ಅದು ಬಹಳ ಮಹತ್ವದ್ದು. ಇನ್ನು ಶಾಲಿಗ್ರಾಮದಲ್ಲಿ ದೇವರು ಯಾವಾಗಲೂ ಇದ್ದೇ ಇರ್ತಾನೆ, ಅದು ಬೇರೆ. ಶಾಲಿಗ್ರಾಮದಲ್ಲಿ ದೇವರಿದ್ದೇ ಇರ್ತಾನೆ, ದೇವರ ಪೂಜೆ ನಡೆಯುತ್ತೆ. ಅದೇ ಪ್ರತಿಮಾದಲ್ಲಿ ನೀವು ಪೂಜೆ ಮಾಡಬೇಕಾದರೆ ನಿಮ್ಮ ಬಿಂಬರೂಪಿಯಾದ ದೇವರನ್ನು ತಗೊಂಡ್ಬರ್ಬೇಕಲ್ಲಿ, ಕರ್ಕೊಂಡು ಬರ್ಬೇಕು. ಆ ದೇವರನ್ನ ಕರ್ಕೊಂಡು ಬರುವಂತಹ ಕ್ರಮ ನಾವು ತಿಳ್ಕೋಬೇಕು. ಅರ್ಥ ಆಯ್ತಾ? ಹಾಗಾಗಿ ಆ ಮಾತನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಅದಕ್ಕಾಗಿ ಹೇಳ್ತಾರೆ, ಯಾರು ಜಗಜ್ಜನ್ಮಾದಿ ಕರ್ತೃವಾಗಿದ್ದಾನೆ, ಸರ್ವಶಾಸ್ತ್ರಗಳಲ್ಲಿ ಪ್ರತಿಪಾದ್ಯನಾಗಿದ್ದಾನೆ, ಅನಂತ ರೂಪಗಳಲ್ಲಿ ತಾನಿದ್ದಾನೆ, ಯಾವ ವ್ಯಕ್ತಿ ನಮಗೆ ಮೋಕ್ಷವನ್ನು ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಾನೆ ಸ್ವಾಮಿ ಪರಮಾತ್ಮ, ಈ ಜೀವ ಇವ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸಾಧನೆ ಮಾಡಿ 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 ವೃತಗಳು, ನಿಯಮಗಳು, ಉಪಾಸನಾಗಳು ಮಾಡಿ 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 ನನ್ನ ದರ್ಶನ ಪಡಿತಾನಲ್ಲ, ನಾನೇ ಇವನಿಗೆ ಮೋಕ್ಷ ಕೊಡಬೇಕು ಅಂತ, ಏನಂ ಮೋಚಯಾಮಿ, ನಾನೇ ಇವನಿಗೆ ಮೋಕ್ಷ ಕೊಡಬೇಕು ಅಂತ ಯಾವ ಭಗವಂತನಿಗೆ ಸಂಕಲ್ಪ ಮಾಡ್ತಾನೆ ಆ ದೇವರೇ ಬಿಂಬ, ಅವನೇ ಬಿಂಬ. ನೋಡಿ, ಈ ಮಾತು ಕಾಠಕೋಪನಿಷತ್ತಿನಲ್ಲಿ ಬರುತ್ತೆ. ಕಾಠಕೋಪನಿಷತ್ತಿನಲ್ಲಿ ನಚಿಕೇತರು ಪ್ರಶ್ನೆ ಮಾಡ್ತಾರೆ ಯಮದೇವರಿಗೆ. ಕೊನೆ ಪ್ರಶ್ನೆ, ಏಯಂ ಪ್ರೇತೆ ಚಿಕಿತ್ಸಾ ಮನುಷ್ಯೇ ಅಸ್ತಿ ಏಕೆ ನಾಯಮಸ್ತಿ ಏಕೆ. ಬಹಳ ಗೂಢವಾದ ಪ್ರಶ್ನೆ ಇದು. ಯಮದೇವರಿಗೆ ಕೇಳ್ತಾರೆ, ಸ್ವಾಮಿ, ಮೋಕ್ಷವನ್ನು ಹೊಂದಿದ ಮೇಲೆ ಈ ಜೀವನಿಗೆ ನಿಯಾಮಕನಾದ ಪರಮಾತ್ಮ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇದ್ದಾನೋ ಇಲ್ಲವೋ ನೋಡಿ. ಆಗ ಯಮದೇವರು ಹೇಳ್ತಾರೆ, ಹೌದು,
ಇದ್ದಾನೆ. ತಪಾಂಸ ಸರ್ವಾಣಿ ಸ್ವಯಂ ವದಂತಿ ಓಂ ಇತ್ತೇದತ ಓಂ ಇತ್ತೇದತ ಅಂತ ಯಮದೇವರು ಸುಮಾರು 10 ಬಾರಿ ಹೇಳ್ತಾರೆ. ಇದ್ದಾನೆ ಇದ್ದಾನೆ. ಯಾರವ? ಮೋಕ್ಷವನ್ನು ಹೊಂದಿದ ಮೇಲೂ ಕೂಡ ಮೋಕ್ಷದ ಒಳಗಡೆ ಜೀವನಿಗೆ ನಿಯಾಮಕನಾದ ಪರಮಾತ್ಮ ಇದ್ದಾನೆ ಅಂತಿರಲ್ಲ, ಅವ ಯಾರು? ಬಿಂಬ. ಎಷ್ಟು ಉಪಕಾರ ಮಾಡಿದ್ದಾನೆ ಬಿಂಬರೂಪಿಯಾದ ಪರಮಾತ್ಮ. ನಮ್ಮ ಎಷ್ಟು ಉಪಕಾರ ಮಾಡಿದ್ದಾನೆ ಅಂದ್ರೆ, ಈ ಜೀವನನ್ನ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಿತ್ಯ ಅಂತ ಮಾಡಿದ್ದಾನೆ. ನಿತ್ಯೋ ನಿತ್ಯಾನ ಚೇತನಶ್ಚೇತನಾನ. ಜೀವನಿಗೆ ನಿತ್ಯತ್ವವನ್ನು ತಂದುಕೊಟ್ಟವನು ಪರಮಾತ್ಮ, ಬಿಂಬರೂಪಿಯಾದ ಪರಮಾತ್ಮ. ಈ ದೇಹ ನಾಶವಾಗುತ್ತೆ, ಆದರೆ ಅಚ್ಛೇದ್ಯೋಯಂ ಅದಾಶ್ಯೋಯಂ ಅಕ್ಲೇದ್ಯ ಅಶೋಷ್ಯ ಏವ ಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನ. ಯಾರವ? ಜೀವ. ಆ ಜೀವ ನಿತ್ಯ ಆಗೋದು ಯಾರಿಂದ? ಒಳಗಡೆ ನಿತ್ಯನಾದ ಪರಮಾತ್ಮ ಜೀವನ ಜೊತೆಗೆ ಇದ್ದಾನೆ, ಅದಕ್ಕಾಗಿ ಆಗ್ತದೆ. ಸೊ ನಿನಗೆ ನಿತ್ಯತ್ವವನ್ನು ತಂದುಕೊಟ್ಟ ಯಾವ ಭಗವಂತ ಇದ್ದಾನೆ, ನಿನಗೆ ಯಾರು ಮೋಕ್ಷವನ್ನು ಕೊಡುವಂತಹ ಭಗವಂತ ಇದ್ದಾನೆ, ಆ ಭಗವಂತನನ್ನ ಬಿಂಬ ಎಂಬುದಾಗಿ ತಿಳಿಬೇಕು ನೋಡಿ. ಅದಕ್ಕಾಗಿ ಹೇಳ್ತಾರೆ, ಅನಾದ್ಯನಂತ ಕಾಲದವರೆಗೆ ನಮಗೆ ಜಾಗೃತಾದಿ ಮತ್ತೆ ಭೋಗ ವಿಶೇಷವನ್ನು ಯಾರು ಕೊಡ್ತಾನೆ, ತಾನು ಮಾಡ್ತಾನೆ, ಸ್ವತಂತ್ರೇಣ ತಾನು ಭೋಗವನ್ನು ಮಾಡಿದರೂ ಕೂಡ ಅಲಿಪ್ತನಾದ ಭಗವಂತ ಇದ್ದಾನಲ್ಲ, ಅದೇ ಭಗವಂತನೇ ಬಿಂಬ ಅಂತ ಹೇಳ್ತಾರೆ. ಹಾಗಾಗಿ ಆ ಬಿಂಬರೂಪಿಯಾದ ಭಗವಂತನ ಉಪಾಸನವನ್ನ ಅವಶ್ಯವಾಗಿ ಮಾಡಬೇಕು ನೋಡಿ. ಆಗ ಮುಂದೆ ಇನ್ನೊಂದು ಬಹಳ ಸುಂದರವಾದ ಒಂದು ಪ್ರಶ್ನೆಯನ್ನ ಮಾಡಿ ಉತ್ತರ ಕೊಡ್ತಾರೆ. ಜ್ಞಾನಂ ವಿಶುದ್ಧಂ ಪರಮಾರ್ಥಮೇಕಂ ಅನಂತರಂ ನ ಬಹಿರ್ಬ್ರಹ್ಮ ಸತ್ಯಂ ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದವಾಚ್ಯಂ ಯದ್ವಾಸುದೇವಂ ಕವಯೋ ವದಂತಿ. ಏನಂತಾರೆ ಅಂದ್ರೆ, ಈಗ ಒಂದು ಚಿಕ್ಕದಾದ ಒಂದು ಕಥೆ ಇದೆ. ಒಂದು ಕಥೆ ಏನು ನೀವೆಲ್ಲ ಕೇಳಿದ್ದೀರಿ, ಏನದು ಅಂದ್ರೆ, ಆ ಜಡಭರತ ಏನಿದ್ದಾನೆ, ಅವನು ಅಲ್ಲೆಲ್ಲೋ ತಿರುಗ್ತಾ ಇರ್ತಾನೆ ಪಾಪ ಕಾಡಿನಲ್ಲಿ. ತಿರುಗ್ತಾ ಇರ್ಬೇಕಾದಾಗ ಅವನನ್ನ ಕರ್ಕೊಂಡು ಬಂದು ರಹುಗಣ ಮಹಾರಾಜ ಏನ್ ಮಾಡ್ತಾನೆ, ನನ್ನ ಈ ಶಿಬಿಕಾವನ್ನು ಹೊತ್ಕೋಬೇಕು ಹೇಳಿದ್ರೆ ಅವನು ಹೊತ್ಕೊಂಡ. ಸ್ವಲ್ಪ ನಡೆಯೋದ್ರಲ್ಲಿ ಅಸ್ತವ್ಯಸ್ತ ಆಯ್ತು, ತೊಂದರೆ ಆಯ್ತು. ಆಗ ಅವನು ಈ ಬ್ರಾಹ್ಮಣನಿಗೆ ಚೆನ್ನಾಗಿ ಬೈದು ಕೇಳಿದ, ಏನು ಬ್ರಾಹ್ಮಣ, ನೋಡೋದಕ್ಕೆ ಇಷ್ಟು ಬಹಳ ದಪ್ಪ ಇದ್ದಿ, ಗಟ್ಟಿ ಇದ್ದಿ, ದಷ್ಟಪುಷ್ಟ ಇದ್ದಿ, ಹೊತ್ಕೊಳ್ಳಿಕ್ಕಾಗೋದಿಲ್ಲ ಅಂತೀಯಲ್ಲ ಅಂದ. ಆಗ ಆ ಬ್ರಾಹ್ಮಣ ಹೇಳಿದ, ಇಲ್ಲ, ನನಗೆ ನಿಜವಾಗ್ಲೂ ಹೊತ್ಕೊಳ್ಳಿಕ್ ಆಗೋದೇ ಇಲ್ಲ. ಹೊತ್ಕೊಂಡು ನಾನು ಅಲ್ಲೇ ಇಲ್ಲ, ಹೊತ್ಕೊಂಡು ಬೇರೆ ಇದ್ದಾನೆ. ನಿನ್ನ ಏನ್ ಶಿಬಿಕಾ ಇದೆ, ಇದನ್ನು ಹೊತ್ಕೊಂಡದ್ದು ನನ್ನ ದೇಹ, ಹೌದಾ? ಈ ದೇಹವನ್ನು ಹೊತ್ಕೊಂಡವನು ಯಾರು? ಜೀವ. ಜೀವನನ್ನು ಹೊತ್ಕೊಂಡವ ಯಾರು? ದೇವರು ತಾನೆ. ಬಿಂಬರೂಪಿಯಾದ ಪರಮಾತ್ಮ ಜೀವನನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಕ್ಕಾಗಿ ಜೀವ ಇದ್ದಾನೆ. ಅವ ಜೀವ ಇದ್ದಿದ್ದಕ್ಕಾಗಿ ದೇಹ ಇದೆ. ದೇಹ ಇದ್ದದಕ್ಕೆ ನಿನ್ ಮೇಲೆ ಹೊತ್ಕೊಂಡಿ ಬರ್ತಿದ್ಯಲ್ಲ. ಅನ್ನೇ ಹೊತ್ಕೊಂಡವ ಯಾರು? ದೇವರು. ನಾ ಹೊತ್ಕೊಂಡೆ, ಕರೆಕ್ಟ್, ನಾ ಹೊತ್ಕೊಂಡೆ. ನೋಡಿ ಹೇಳ್ತಾನೆ, ತ್ವಯೋದಿತಂ ವ್ಯಕ್ತಮ ವಿಪ್ರಲಬ್ಧಂ
ಭರ್ತುಸ್ತಮೇ ಸ್ಯಾತ್ಯದಿ ವೀರಭಾರಃ ಅಂದಾಗ ಆಗ ಆ ರಾಜನಿಗೆ ಆಶ್ಚರ್ಯವಾಯಿತು. ಓಹೋ, ನೀನು ದೊಡ್ಡ ಜ್ಞಾನಿ ಆಗಿದ್ದೀಯಪ್ಪ, ಮತ್ತೆ ಯಾರು ಹೊತ್ಕೊಳ್ಳೋರು ಅಂತ ಕೇಳಿದ್ರೆ ಆಗ ಅವನು ಹೇಳ್ತಾನೆ, ಅಂಗುಷ್ಟ ಮಾತ್ರ ಪುರುಷಃ ಮಧ್ಯೆ ಆತ್ಮನಿ ತಿಷ್ಠತಿ. ಕಾಟಕೋಪನಿಷತ್ತಲ್ಲಿ ಹೇಳುವ ಮಾತಿದು. ಅಂಗುಷ್ಟ ಮಾತ್ರ ಪುರುಷಃ ಮಧ್ಯೆ ಆತ್ಮನಿ ತಿಷ್ಠತಿ ವಿಶ್ವೇ ದೇವ ಉಪಾಸತೆ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ. ಯಾವ ಜೀವ ಇದ್ದಾನಲ್ಲ, ಈ ಜೀವನ ನಾವೆಲ್ಲ ಮನುಷ್ಯರು ನಾವೇನಿದ್ದೇವೆ, ನಮ್ಮ ದೇಹದಲ್ಲಿ ಏನೊಂದು ಅಂಗುಷ್ಟ ಇದೆ. ಈ ಅಂಗುಷ್ಟದಷ್ಟೇ ಒಳಗಡೆ ಜೀವ ಇದ್ದ. ಆ ಜೀವನ ಒಳಗಡೆ ದೇವರಿದ್ದ. ಅಂಗುಷ್ಟ ಮಾತ್ರ ಪುರುಷಃ ಮಧ್ಯೆ ಆತ್ಮನಿ ತಿಷ್ಠತಿ. ಅವನೇ ಹೊರಗೂ ಇದ್ದಾನೆ, ಒಳಗಡೆ ಅಂತರ್ಯಾಮಿಯಾಗಿಯೂ ಇದ್ದಾನೆ, ದೇಹದಲ್ಲೂ ಇದ್ದಾನೆ. ಹಾಗಾಗಿ ದೇಹದಲ್ಲಿ ಹೊತ್ಕೊಳ್ಳುವ ಯಾರು? ಅವನೇ. ಬಿಂಬರೂಪಿಯಾದ ಪರಮಾತ್ಮನೇ ಹೊತ್ಕೊಳ್ತಾನೆ ನೋಡಿ. ಅದಕ್ಕಾಗಿ ಹೇಳ್ತಾರೆ ಭಗವಂತನೇ ಎಲ್ಲವನ್ನೂ ಹೊತ್ಕೊಳ್ಳುವನು, ನಿನಗೆ ಸರಿಯಾದ ತತ್ವಜ್ಞಾನ ಗೊತ್ತಿಲ್ಲ ನಿನಗೆ ಅಂತ ಪ್ರಶ್ನೆ ಮಾಡಿದಾಗ ಆಗ ಆ ರಹುಗಣ ಮಹಾರಾಜನಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ ಬ್ರಾಹ್ಮಣ ಉತ್ತರವನ್ನು ಕೊಟ್ಟು ಹೇಳ್ತಾ ಇದ್ದಾನೆ. ಏನಂತಾನೆ? ಜ್ಞಾನಂ ವಿಶುದ್ಧಂ ಪರಮಾರ್ಥಮೇಕಂ ಅನಂತರಂ ನ ಬಹಿಃ ಬ್ರಹ್ಮ ಸತ್ಯಂ ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದವಾಚ್ಯಂ ಯದ್ವಾಸುದೇವಂ ಕವಯೋ ವದಂತಿ. ಹೇಳ್ತಾರೆ, ಯತ್ ಪರಮಾರ್ಥಂ ಸರ್ವೋತ್ತಮನಾದ ವ್ಯಕ್ತಿ ಯಾರೋ, ಏಕಂ ಮುಖ್ಯನಾದ ವ್ಯಕ್ತಿ ಯಾರೋ, ವಿಶುದ್ಧ ಜ್ಞಾನರೂಪ ಯಾರೋ, ಸತ್ಯಂ ನಿತ್ಯದಲ್ಲೂ ಪ್ರಶಾಂತನಾದ ಯಾವ ಬ್ರಹ್ಮಪದದಿಂದ ಹೇಳಲ್ಪಡ್ತಕ್ಕಂತಹ ಭಗವಂತನೋ, ಯಾರನ್ನ ಭಗವಂತ ಅಂತ ಕರೀತಾರೋ, ಯಾರು ವಾಸುದೇವ ಶಬ್ದದಿಂದ ಕರೆಯಲ್ಪಡುತ್ತಾನೋ, ಎಲ್ಲ ಜ್ಞಾನಿಗಳು ಯಾವ ಭಗವಂತನನ್ನ ವಾಸುದೇವ ಅಂತ ಕರೀತಾರೆ, ಸರ್ವೋತ್ತಮ ಅಂತ ಕರೀತಾರೆ, ವಿಶುದ್ಧ ಜ್ಞಾನ ರೂಪ ಅಂತ ಕರೀತಾರೆ, ಸತ್ಯ ಅಂತ ಕರೀತಾರೆ. ಅಂತಹ ಭಗವಂತನು ಅವನಾಗಿದ್ದಾನೆ ಅಂದ್ರೆ ಒಳಗಡೆಯೂ ಜೀವನ ಒಳಗಡೆ ಇದ್ದಾನೆ, ಜೀವನ ಹೊರಗಡೆಯೂ ಇದ್ದಾನೆ. ಅಂತಹ ಭಗವಂತನನ್ನ ಬಿಂಬ ಎಂಬುದಾಗಿ ಕರೆಯಿರಿ. ಅಂತಹ ಭಗವಂತನನ್ನ ಬಿಂಬ ಎಂಬುದಾಗಿ ಕರೆಯಿರಿ. ಅಂದ್ರೆ ಅಲ್ಲೊಂದು ಮಾತು ಹೇಳ್ತಾರೆ, ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದವಾಚ್ಯ. ಭಗವಂತ ಏನಾಗಿದ್ದಾನೆ? ಪ್ರತ್ಯಕ್, ಜೀವನಾಗಿಲ್ಲ. ಜೀವನೇ ದೇವರಲ್ಲ, ಸರ್ವಥಾ ಜೀವನೇ ದೇವರಲ್ಲ ನೋಡಿ. ಜೀವನೇ ಸರ್ವಥಾ ಅಲ್ಲ, ಕಿಂತು ಜೀವನೇ ಸರ್ವಥಾ ಅಲ್ಲ, ಜೀವನ ಒಳಗಡೆ ದೇವರು ತಾನು ಒಳಗಡೆ ಇದ್ದಾನೆ. ಅಂದ್ರೆ ಯಾವ ಭಗವಂತ ಜೀವನಿಗೆ ಶಕ್ತಿಯನ್ನು ಕೊಟ್ಟು ಆ ಜೀವನಿಗೆ ಬೇಕಾಗುವಂತಹ ಎಲ್ಲ ಸಾಧನ ಸಲಕರಣೆಗಳನ್ನು ಕೊಟ್ಟು ಅವನ ಕಡೆಯಿಂದ ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ, ತಾನು ಅವನ ಜೊತೆಗಿರ್ತಾನೆ. ಒಂದು ವೇಳೆ ಆ ದೇವರೇನಾದರೂ ಆ ಜೀವನನ್ನು ಬಿಟ್ಟು ಹೊರಟೋದ ಅಂದ್ರೆ ಜೀವನಿಗೆ ಎಕ್ಸಿಸ್ಟೆನ್ಸ್ ಅನ್ನೋದೇ ಇಲ್ಲ, ಜೀವನಿಗೆ ಅಸ್ತಿತ್ವ ಅನ್ನೋದೇ ಇಲ್ಲ. ನಾನು ಅದಕ್ಕಾಗಿ ಹೇಳ್ತಾ ಇರ್ತೇನೆ, ಯಾವುದೇ ಒಂದು ಪದಾರ್ಥ ಅದು ಜಗತ್ತಿನಲ್ಲಿ ಇದೆ ಅಂತಾದರೆ ಆ ಆಕಾರ ಏನ ದೇವರು ಇದ್ರೆ ಮಾತ್ರ ಆ ಪದಾರ್ಥ ಇರುತ್ತೆ, ಇಲ್ಲಾದ್ರೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ.
ತದಾಕಾರೇಣ ಪರಮಾತ್ಮ ಇರಬೇಕು. ಇದ್ರೆ ಮಾತ್ರ ಆ ಪದಾರ್ಥ ಇರ್ಲಿಕ್ಕೆ ಸಾಧ್ಯ. ಬಾಳೆಹಣ್ಣಿನ ಆಕಾರದಲ್ಲಿ ದೇವರಿದ್ದಾನೆ, ಅದಕ್ಕಾಗಿ ಬಾಳೆಹಣ್ಣಿದೆ. ಮುಯ್ಯಲ್ಲಿಗೆ ಕೊಂಬಿಲ್ಲ. ಮುಯ್ಯಲ್ಲಿಗೆ ಯಾಕೆ ಕೊಂಬಿಲ್ಲ ಅಂದ್ರೆ ಮುಯ್ಯಲ್ಲಿಗೆ ಕೊಂಬಿನ ಆಕಾರದಲ್ಲಿ ದೇವರಿಲ್ಲ, ಅದಕ್ಕಾಗಿ ಮುಯ್ಯಲ್ಲಿ ಕೊಂಬಿಲ್ಲ. ಅಮೀಬಾ ಇದೆ. ಅಮೀಬಾ ಹೇಗಿರುತ್ತೆ? ಹೀಗೇನೋ ಇರುತ್ತೆ. ಹಾಗೆ ದೇವರು ಆಕಾರೇಣ ಇದ್ದಾನೆ, ಅದಕ್ಕಾಗಿದೆ. ನೋಡಿ, ಹಾಗಾಗಿ ತಿಳ್ಕೊಳ್ಬೇಕಾದ ವಿಚಾರವೇನು ಅಂದ್ರೆ ಬಿಂಬನ ಆಕಾರದಲ್ಲಿ, ಬಿಂಬನ ಒಳಗಡೆ ಪರಮಾತ್ಮ ಇದ್ದಾನೆ. ಅದಕ್ಕಾಗಿ ಆ ಭಗವಂತನು, ಆ ಜೀವ ಇದ್ದಾನೆ, ಜೀವನಿಗೆ ಅಸ್ತಿತ್ವ ಇದೆ. ಆದ್ದರಿಂದಾಗಿ ಅಂಥ ದೇವರು ಬಿಂಬನ ಒಳಗೂ ಇದ್ದಾನೆ, ದೇಹದ ಒಳಗೂ ಇದ್ದಾನೆ. ಅವನೇ ನಮ್ಮ ಎಲ್ಲರ ಮೇಲೆ ಇದ್ದು ನಾವು ಹೊತ್ಕೊಳ್ಳುವಂತಹ ಎಲ್ಲ ಭಾರವನ್ನು ಹೊತ್ಕೊಳ್ತಾನೆ ಅಂತ ರಘುಗಣ ಮಹಾರಾಜನಿಗೆ ಆ ಬಿಂಬರೂಪಿಯಾದ ಪರಮಾತ್ಮನ ವಿಶೇಷವಾದ ಮಹಿಮೆಯನ್ನ ಹೇಳ್ತಾ ಇದ್ದಾನೆ ರಾಜನಿಗೆ ಬ್ರಾಹ್ಮಣ. ನೋಡಿ, ಅದಕ್ಕಾಗಿ ಹೇಳ್ತಾರೆ, ರಘುಗಣೇ ತತ್ತಪಸಾನಯಾತಿ ನ ವಿದ್ಯೆಯ ನಿರ್ವಸನಾಗ್ರಹಾದ್ವಾ ನ ಛಂದಸ ನೋತ ಜಲಾಗ್ನಿ ಸೂರ್ಯೈ ವಿನಾ ಮಹತ್ಪಾದರಜೋಭಿಷೇಕ. ನಾನು ಈ ಬಿಂಬರೂಪಿಯಾದ ಪರಮಾತ್ಮನ ಉಪಾಸನೆಯನ್ನ ಮಾಡಿ 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 ಆ ಭಗವಂತನ ಅನುಗ್ರಹವನ್ನು ಪಡಿತೇನೆ. ನನಗೆ ಹೊರಗಡೆ ಇರುವ ಯಾವ ಚಿಂತೆ ಇಲ್ಲ. ಊಟಕ್ಕೆ ಹಾಕಿದ್ರಾ? ಊಟ ಮಾಡ್ತೀನಿ. ಹಾಕ್ಲಿಲ್ವಾ? ಬೇಡ. ನಿದ್ರೆ ಮಾಡ್ಬೇಕಾ? ನಿದ್ರೆ ಮಾಡ್ತೀನಿ. ಎಚ್ಚರ ಇರಬೇಕಾ? ಎಚ್ಚರ ಇರ್ತೀನಿ. ನನಗೆ ಹೊರಗಡೆ ಇರುವ ಪ್ರಪಂಚದ ಬಗ್ಗೆ ನನಗೆ ಏನ್ ಜ್ಞಾನವೇ ಇಲ್ಲ. ಬಿಂಬರೂಪಿಯಾದ ಪರಮಾತ್ಮನ ಉಪಾಸನ ಮಾಡ್ತಾ ಇದ್ದೀನಿ. ನಾನು ಅವಧೂತನಾಗಿದ್ದೆ. ನೋಡಿ, ಅದಕ್ಕಾಗಿ ಹೇಳ್ತಾರೆ, ಇದೇನು ಈ ಬಿಂಬರೂಪಿಯಾದ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಳೋದೇನಿದೆ, ಇದು ಈ ಬಿಂಬನ ಈ ರೀತಿಯಾಗಿ ಜ್ಞಾನ ಮಾಡ್ಕೊಳ್ಳೋದೇನಿದೆ, ಇದು ನೀವು ಯಾವ ತಪಸ್ಸು ಮಾಡೋದ್ರಿಂದ ಬರೋದಿಲ್ಲ. ಇದು ಬ್ರಾಹ್ಮಣ ಹೇಳ್ತಾನೆ, ನೀನು ಯಾವ ತಪಸ್ಸು ಮಾಡೋದ್ರಿಂದ, ಯಾವ ಸಾಧನೆಯಿಂದ ಬರೋದಿಲ್ಲ. ಇದು ಎದರಿಂದ ಬರುತ್ತೆ ಗೊತ್ತಾ? ವಿನಾ ಮಹತ್ಪಾದರಜೋಭಿಷೇಕ. ಮಹಾತ್ಮರ, ಜ್ಞಾನಿಗಳ, ಗುರುಗಳ ಸೇವಾ ಮಾಡಬೇಕು. ಆ ಗುರುಗಳ ಸೇವೆಯನ್ನು ಮಾಡಿದಿ ಅಂದ್ರೆ, ಆ ಗುರುಗಳ ಸೇವೆಯನ್ನು ಮಾಡಿದಾಗ ಅವರು ಮಾಡುವ ಪ್ರಸಾದ, ಅವರು ಮಾಡುವ ಅನುಗ್ರಹ, ಆ ಅನುಗ್ರಹದಿಂದಲೇ ಬರುತ್ತೆ. ಗುರುಗಳು ಉಪದೇಶ ಮಾಡಿದರೆ ಮಾತ್ರ ಬಿಂಬಜ್ಞಾನ ಆಗತ್ತೆ. ಗುರುಗಳು ಉಪದೇಶ ಮಾಡಿದರೆ ಮಾತ್ರ ಬಿಂಬರೂಪಿಯಾದ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಹೇಳ್ತಾರೆ, ನವಿದ್ಯೆಯ ನಿರ್ವಸನಾತ್ ಗ್ರಹಾದ್ವ. ಮನೆ ಬಿಟ್ಟು ಹೊರಗೆ ಹೋದ್ರೆ ಆಗೋದಿಲ್ಲ, ವೇದಾಧ್ಯಯನ ಮಾಡಿದರೆ ಆಗೋದಿಲ್ಲ, ನೀರೊಳಗೆ ಮುಳುಗಿದ್ರೆ, ಅಗ್ನಿಯೊಳಗೆ ಕೂತ್ಕೊಂಡು ತಪಸ್ಸು ಮಾಡಿದರೆ, ಸೂರ್ಯನ ಕೆಳಗಡೆ ನಿಂತು ತಪಸ್ಸು ಮಾಡಿದರೆ, ಭಾಗೀರಥ್ಯಾದಿ ಸ್ನಾನ ಮಾಡಿದರೆ, ಅಗ್ನಿಹೋತ್ರಾದಿಗಳನ್ನು ಮಾಡಿದರೆ, ಏನ್ ಮಾಡಿದ್ರು ಬರೋದಿಲ್ಲ. ಯಾವರಿಂದ ಬರುತ್ತೆ? ವಿನಾ ಮಹತ್ಪಾದರಜೋಭಿಷೇಕ. ದೊಡ್ಡವರ, ಜ್ಞಾನಿಗಳ, ಮಹಾತ್ಮರ ಸೇವೆಯನ್ನು ಮಾಡಬೇಕು. ಅವರ ಪಾದದ ಧೂಳಿಯನ್ನ ತಲೆ ಮೇಲೆ ಇಟ್ಕೋಬೇಕು. ದೊಡ್ಡವರ ಪಾದದ ಧೂಳಿ ಇರುತ್ತಲ್ಲ, ಆ ಜ್ಞಾನಿಗಳ ಪಾದದ ಧೂಳಿಯನ್ನ ಮೈ ಮೇಲೆಲ್ಲ ಹಚ್ಕೊಂಡು ಅಭಿಷೇಕ ಮಾಡ್ಕೋಬೇಕು. ಅವರ ಸೇವಾ ಮಾಡಬೇಕು. ಗುರುಗಳೇ ಅನುಗ್ರಹ ಮಾಡಿ 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 ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಅವರು ಉಪದೇಶ ಮಾಡಿದರೆ ಮಾತ್ರ ಈ ಬಿಂಬರೂಪಿಯಾದ ಪರಮಾತ್ಮನ
ಬಗ್ಗೆ ಜ್ಞಾನವಾಗುತ್ತೆ. ಆಯ್ತು, ನಿನಗೆ ನಾನು ಅದನ್ನು ಉಪದೇಶ ಮಾಡ್ತಾ ಇದ್ದೀನಿ. ರಾಜನಿಗೆ ಹೇಳ್ತಾ ಇದ್ದಾನೆ, ನಿನಗೆ ನಾನು ಉಪದೇಶ ಮಾಡ್ತಾ ಇದ್ದೀನಲ್ಲ, ತವತು ಜನ್ಮಾಂತರಾರ್ಜಿತ ಪುಣ್ಯವಶೇನ ಮಮ ಸಮಾಗಮ. ನೀನು ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯದಿಂದ ನನ್ನ ಸಮಾಗಮ ಆಗಿದೆ. ನಿಂಗೆ ನಾನು ಸಿಕ್ಕಿದ್ದೇನೆ, ನಾನು ನಿಂಗೆ ಉಪದೇಶ ಮಾಡ್ತಾ ಇದ್ದೇನೆ. ಕರುಣೆಯ ನಿನ್ಮೇಲೆ ಕರುಣಾ ಮಾಡಿ ನಾನು ಹೇಳ್ತಾ ಇದ್ದೇನೆ. ನನಗೆ ಹೆಂಗ್ ಬಂತು ಅಂತ ಕೇಳಬೇಡ. ನನಗೆ ಬಂದದ್ದು ಹೇಗೆ ಅಂದ್ರೆ, ನನಗೆ ಗುರುಗಳ ಅನುಗ್ರಹದಿಂದಲೇ ಬಂದಿದೆ. ನನಗೆ ಬಂದದ್ದು ಹೇಗೆ ಅಂದ್ರೆ, ಗುರುಗಳ ಸೇವೆಯನ್ನು ಮಾಡಿ ಅವರ ಪಾದದ ಧೂಳೆಯನ್ನು ತಲೆಯ ಮೇಲೆ ಇಟ್ಕೊಂಡಿದ್ದಕ್ಕಾಗಿ ನನಗೆ ಬಂದಿದೆ ಅಂತ ರಘುಗಣ ಮಹಾರಾಜನಿಗೆ ಉಪದೇಶದ ಮಾತುಗಳನ್ನ ತಿಳಿಸ್ತಾ ಇದ್ದಾನೆ ನೋಡಿ. ಹಾಗೆ ತಿಳಿಸಿ ಕೊನೆಗೆ ಹೇಳ್ತಾನೆ, ಅಂತಹ ಯಾವ ಭಗವಂತ ಇದ್ದಾನಲ್ಲ, ಆ ಭಗವಂತನ ಬಿಂಬರೂಪಿಯಾದ ಭಗವಂತನ ಉಪಾಸನೆಯನ್ನು ಮಾಡಬೇಕು. ಸಂಪ್ರತ್ಯಗಾತ್ಮನಿ ಸದಾ ಭಗವತ್ಯನಂತೆ ಆನಂದ ಮಾತ್ರ ಉಪನ್ನ ಸಮಸ್ತ ಶಕ್ತೌ ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ ಗ್ರಂಥಿಂ ಬಿಬಿತ್ಸತಿ ಅಹಮಿತಿ ಪ್ರರೂಢಾಂ. ಅಂಥ ಭಗವಂತನನ್ನ ವಿಶೇಷವಾಗಿ ನೀನು ಉಪಾಸನೆಯನ್ನು ಮಾಡು. ತಂ ಪ್ರತ್ಯಗಾತ್ಮನಿ ನೋಡಿ, ಅನಾದಿ ಅನಂತ ಕಾಲದವರೆಗೆ ಜೀವನ ಅಂತರ್ಯಾಮಿಯಾಗಿದ್ದು ಅವನಿಗೆ ಬೇಕಾಗಿರುವಂತಹ ಎಲ್ಲ ಕರ್ಮಗಳನ್ನ ಮಾಡಿಸಿ ಅವನಿಗೆ ಬೇಕಾಗುವ ಎಲ್ಲ ಭೋಗಗಳನ್ನ ಕೊಟ್ಟು ತಾನು ಆ ಭೋಗವನ್ನ ಮಾಡಿ ಸಂಸಾರ ಮೋಚಕನಾದ, ಸಂಸಾರವನ್ನ ಕಳೆಯುವಂತಹ ಯಾವ ಭಗವಂತ ಇದ್ದಾನಲ್ಲ ಪ್ರತ್ಯಗಾತ್ಮನಿ, ಅಂತಹ ದೇವರನ್ನ ಆನಂದ ಮಾತ್ರ ಸಮಸ್ತ ಶಕ್ತಿಯಾದ ಭಗವಂತನಲ್ಲಿ ಭಕ್ತಿಯನ್ನ ಮಾಡಿ ಶನಕೈಹಿ ಸೌಕಾಶ ನಿನ್ನ ಈ ಅವಿದ್ಯಾ ಗ್ರಂಥಿಯನ್ನು, ಅವಿದ್ಯಾ ಅಜ್ಞಾನ, ಯಾವ ಈ ಒಂದು ಅವಿದ್ಯಾ ಇದೆ, ಅಜ್ಞಾನವಿದೆ, ಲಿಂಗದೇಹವಿದೆ, ಅದನ್ನ ಪರಿಹಾರ ಮಾಡಿಕೋ. ಯಾವ ಲಿಂಗದೇಹ ಇದು? ಮಮಾಹಮಿತಿ ಪ್ರರೂಢಂ, ನಾನು ನನ್ನದು, ನಾನು ನನ್ನದು, ನಾನು ನನ್ನದು. ಅಹಂ ಮಮ, ಅಹಂ ಮಮ, ಅಹಂ ಮಮ ಸಾಕಾಗಿ ಹೋಗಿದೆ ಈ ಅಹಂ ಮಮದ ಬಗ್ಗೆ. ಅದನ್ನು ಕಳ್ಕೋಬೇಕು ಅಂದ್ರೆ ಬಿಂಬರೂಪಿಯಾದ ಪರಮಾತ್ಮನ ಉಪಾಸನ ಮಾಡು ಎಂಬುದಾಗಿ ತಿಳಿಸ್ತಾರೆ. ಇದನ್ನ ಇಲ್ಲಿಗೆ ನಾವು ತಿಳ್ಕೊಂಡು ಮುಂದಿನ ಪ್ರಕರಣವನ್ನ ನಾಳಿನ ದಿವಸ ತಿಳಿದುಕೊಳ್ಳೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ವಸಾಲೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ವಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವಿವಂ ವಿಷ್ಣೋ ತೃಪ್ತಿಕರಸ್ವದಾ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.